ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಕಂತಲ್ಲಿ ಕೂಡ ನಾವು ಸೋಲಾರ್ ಪಂಪ್ ಸೆಟ್ ಬಗ್ಗೆಯೇ ಮಾತಾಡ್ತಾ ಇದ್ವಿ. ಇದರಲ್ಲಿ ಹಿಂದಿನ ಕಂತುಗಳನ್ನು ನೋಡಿದವ್ರಿಗೆ ಗೊತ್ತು, ಸೋಲಾರ್ ಪ್ಯಾನಲ್ಲು ಅದು ಬೇರೆ ಬೇರೆ ಹಂತವಾಗಿ ನಾವು ಅರ್ಥ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಕಂತಲ್ಲಿ ಸೋಲಾರ್ ಪಂಪ್ ಸೆಟ್, ಅದರಲ್ಲಿ ಮೋಟ್ರು ಮತ್ತು ಪಂಪ್ ಪಾರ್ಟ್ ಎರಡು ಇರುತ್ತೆ, ನಿಮಗೂ ಗೊತ್ತಿದ್ದಂತೆ. ಇದ್ರ ಬಗ್ಗೆ ನಮಗೆ ಸಾಕಷ್ಟು ತಪ್ಪು ಕಲ್ಪನೆಗಳು ಇದೆ. ಈ ಹೊತ್ತಿನವರೆಗೂ ಒಂದಷ್ಟು ನಾಲೆಜ್ ಮಾಡ್ಕೊಳ್ಳೋ ಅಗತ್ಯ ಇದೆ. ಅಥವಾ ಕೆಲವೊಮ್ಮೆ ಕಂಪ್ನಿದು ಏನಕ್ಕೆ ವರ್ಕ್ ಆಗೋದಿಲ್ಲ, ಅವರೇನೋ ಬಂದು ಹಾಕಿದ್ರು, ವರ್ಕ್ ಆಗಲಿಲ್ಲ, ಬೆಳಕು ಬಂದರೂ ಇಲ್ಲ, ಇವೆಲ್ಲ ಇಶ್ಯೂಸ್ ಎಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಅದರದ್ದು ಮೂಲ ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕು. ಸೊ ಇವತ್ತು ಕೂಡ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಕದಂಬ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟ್ರು ಮತ್ತು ಶಕ್ತಿ ಸೋಲಾರ್ ಪಂಪ್ನ ಅವರು ಡಿಸ್ಟ್ರಿಬ್ಯೂಟರ್ ಕೂಡ ಕರ್ನಾಟಕಕ್ಕೆ, ಅವರಿಗೆ ಅದರ ಥರೋ ನಾಲೆಜ್ ಇದೆ. ಸೊ ಅವ್ರ ಹತ್ರ ನಾವು ಚರ್ಚೆ ಮಾಡಿ ಈ ಸೋಲಾರ್ ಪಂಪ್ ಹೇಳೋದೇ ಬೇರೆ ಇದೆಯಾ ಅಥವಾ ಎಲ್ಲ ಪಂಪು ಸೋಲಾರ್ ಪಂಪ್ ಆಗಿ ವರ್ಕ್ ಆಗ್ತದೆ, ಇಂಥವೆಲ್ಲ ಹಲವಾರು ವಿಷಯವನ್ನು ಚರ್ಚೆ ಮಾಡಿ ಬರೋಣ. ಬನ್ನಿ ಸರ್, ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಈಗ ಸೋಲಾರ್ ಪಂಪ್ ಅಂತ ನಾವು ಹೇಳ್ತೀವಿ, ಸೋಲಾರಿಗೂ ಪಂಪಿಗೆ ಮೂಲತಃ ನಾನು ಅರ್ಥ ಮಾಡ್ಕೊಂಡಿದ್ದೀವಿ, ಇಷ್ಟೊತ್ತಿನವರಿಗೆ ಅರ್ಥ ಮಾಡ್ಕೊಂಡಿದ್ದಂದರೆ ಒಂದು ಮೋಟ್ರು ಅಥವಾ ಒಂದು ಪಂಪ್ ಅಂದರೆ ಅದರಲ್ಲಿ ಪಂಪಿಂಗ್ ಪಾರ್ಟು, ಮೋಟ್ರು, ಪಂಪ್ ಸೆಟ್, ಪಂಪ್ ಪ್ಲಸ್ ಮೋಟಾರು ಒಂದು ಸೆಟ್. ಅದು ಹೌದು, ಅದಕ್ಕೆ ಕರೆಂಟ್ ಕೊಡಬೇಕು, ಇಷ್ಟು ವೋಲ್ಟು ಇಷ್ಟು ಆ್ಯಮ್ಸು ಬೇಕು. ಹೌದು, ಅದನ್ನು ಹಿಂಗಾರು ಕೊಡಿ, ಹಂಗಾರು ಕೊಡಿ, ಬ್ಯಾಟ್ರಿಯಿಂದಾರು ಕೊಡಿ, ಸೋಲಾರಿಂದಾರು ಕೊಡಿ, ಹೆಂಗಾರು ಜನರೇಟರಿಂದಾರು ಕೊಡಿ, ಅದಕ್ಕೇನು ಅರ್ಥ ಆಗೋದಿಲ್ಲ. ಅದಿಷ್ಟು ವೋಲ್ಟೇಜ್ ಇದು ಹೋಗಬೇಕು. ಆವಾಗ ನೀವು ಸೋಲಾರ್ ಪಂಪ್ ಸೆಟ್ ಅಂತ ಯಾಕೆ ಹೇಳ್ತೀರಿ? ಅದಕ್ಕೆ ಹಂಗೆ ಆ ಟರ್ಮ್ ಬಂದಿದೆ ಏನಕ್ಕೆ? ಇಲ್ಲಿ ನಾವು ಎರಡು ವಿಷಯನ ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಒಂದು, ನಮ್ಮಲ್ಲಿ ಇರೋದು, ನಾವು ಫಿಕ್ಸ್ ಆಗಿ ಇಲ್ಲಿ ತನಕ ಇದ್ದಿದ್ದು ನಮಗೆ ಬರ್ತಾ ಇರೋಂಥ ವೋಲ್ಟೇಜು, ನಮ್ಮ ಹತ್ರ ಇರೋಂಥ ಫೆಸಿಲಿಟಿ 50 ಹರ್ಟ್ಸ್ ಅಲ್ಲಿ ನಮ್ಮದು ಇರೋಂಥ ಫೆಸಿಲಿಟಿ ಇದೆ ಇಂಡಿಯಾದಲ್ಲಿ ಇರೋಂಥದ್ದು. ಸಿಂಗಲ್ ಫೇಸ್ ಇದೆ, ಒಂದು ಅವಕಾಶ 180 to 215 220 240 ನಮಗೆ ಸಿಂಗಲ್ ಫೇಸ್ ವೋಲ್ಟೇಜ್ ಸಿಗ್ತಾ ಇದೆ. 380 to 440 ಅಂತ ಬಂದ್ರೆ ಅದು 3 ಫೇಸ್ ಅಲ್ಲಿ ವೋಲ್ಟೇಜ್ ಸಿಗ್ತಾ ಇದೆ. ಇದು ಎರಡು ಅವಕಾಶ ಇದೆ. ಬಂದಿರೋಂಥ ಎಲ್ಲ ಮೋಟರ್ಗಳು, ಎಲ್ಲ ಪ್ರಾಡಕ್ಟ್ಗಳು ಆ ವೋಲ್ಟೇಜ್ಗೆ ನಮಗೆ ಸೆಟ್ ಆಗಿದೆ. ಕರೆಕ್ಟ್, ಅದಕ್ಕೆ ಸೆಟ್ ಆಗೋ ತರದೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಬೇರೆ ದೇಶಕ್ಕೆ ಹೋಗುವಾಗ ಅದಕ್ಕೆ ತಕ್ಕಾಗಿ ಮಾಡ್ತಾರಲ್ಲ. ಅಮೆರಿಕಕ್ಕೆ ಹೋದ್ರೆ ಸೈಕಲ್ಸ್ ಬೇರೆ ಬೇರೆ ಅಲ್ಲ, ಹೌದು, ಅಮೆರಿಕಕ್ಕೆ ಹೋದ್ರೆ 60 ಹರ್ಟ್ಸ್ ಇದೆ, RPM ಬೇರೆ ಇದೆ. ನಮ್ದು 50 ಹರ್ಟ್ಸ್ ಮತ್ತೆ 50 ಸೈಕಲ್ಸ್. ಹೌದು ಹೌದು, ಅಲ್ಲೆಲ್ಲ ಬೇರೆ ಬೇರೆ ಇರುತ್ತೆ. ಅಲ್ಲಿ ಕಳಿಸ್ಬೇಕು. ಅಮೆರಿಕದ್ದು ಪಂಪ್ ಇಲ್ಲಿ ಅಲ್ಲಿ ಮಾಡೋದು ಕಷ್ಟ. ಹೌದು, ಸೊ ಅದಕ್ಕಾಗಿಯೇ ಮ್ಯಾನುಫ್ಯಾಕ್ಚರ್ ಆಗಿರುವಂತದ್ದು. ಇಲ್ಲಿ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ ಪ್ಯಾನಲ್ಗಳ ವಿಷಯಕ್ಕೆ. ಎಷ್ಟು ವ್ಯಾಟೇಜ್ ಇತ್ತು, ಎಷ್ಟು ವ್ಯಾಟೇಜಿಗೆ ಬಂದು ನಿಂತಿದೆ, ಆ ಮೋಟರ್ ಇರೋಂಥ ಮೋಟರ್ಗೆ ನಾವು ಪ್ಯಾನಲ್ ಜೋಡಿಸ್ಬೇಕು ಅಂದ್ರೆ ಅದಕ್ಕೆ ಬೇಕಾಗೋಷ್ಟು ವ್ಯಾಟೇಜ್ ಸೆಟ್ ಮಾಡಬೇಕು, ವೋಲ್ಟೇಜ್ ಸೆಟ್ ಮಾಡಬೇಕು, ಕರೆಂಟ್ ಸೆಟ್ ಮಾಡಬೇಕು. ಓಕೆ, ಈ ಮೂರನ್ನು ಸೆಟ್ ಮಾಡೋ ಥರ ನಾವು ಪ್ಯಾನಲ್ಗಳನ್ನ ಡಿಸೈನ್ ಮಾಡಬೇಕಾಗುತ್ತೆ. ಅದಷ್ಟು ಮಾಡಿದ್ಮೇಲೂ ಕೂಡ ಪರ್ಫೆಕ್ಟ್ ಆಯ್ತಾ? ಸರ್ಟನ್ ಕಂಡೀಷನ್ಸ್ ಅಲ್ಲಿ ಸೆಟ್ ಆಗುತ್ತೆ. ಎಲ್ಲ ಟೈಮಲ್ಲಿ ಆಗತ್ತಾ? ಕಷ್ಟ. ಯಾಕೆ? ನಾವು ಹಾಕಿರೋಂಥದ್ದು ಪ್ಯಾನಲ್ಗಳು ಎಷ್ಟು ಹಾಕಿದ್ರು ಬರ್ತಾ ಇರೋಂಥ ಸನ್ಲೈಟು ಕಾನ್ಸ್ಟೆಂಟ್ ಇಲ್ಲ, ಸೂರ್ಯನ ವ್ಯತ್ಯಾಸ ಇದೆ. ಒಂದು, ಇಲ್ಲಿ ಬೋರ್ವೆಲ್ ಹಾಕಿದಾರೋ ಇನ್ನೆಲ್ಲೋ ಹಾಕಿದಾರೋ ಪಂಪ್ದು ವಾಟರ್ ಟೇಬಲ್ ಕಾನ್ಸ್ಟೆಂಟ್ ಇಲ್ಲ. ಆವಾಗ ಅದರ ಲೋಡ್ ಹೆಚ್ಚು ಕಮ್ಮಿ ಆಗ್ತದೆ. ಮುಂದೆ ಹೋಗ್ತಾ ಇರೋಂಥ ದೂರ ಹೆಡ್ ಅಂತ ಏನು ಹೇಳ್ತೀವಿ, ಮುಂದೆ ತಗ್ ನೀರು ಹಾಕುವಂಥದ್ದು, ಅದು ಕೂಡ ಕಾನ್ಸ್ಟೆಂಟ್ ಇಲ್ಲ. ಕೆಳಗಡೆ ನೀರು ಬಿಟ್ಟಾಗ ಒಂದು, ಗುಡ್ಡದ ಮೇಲೆ ಒಂದು, ಅರ್ಧ ಕಿಲೋಮೀಟರ್ ದೂರ ಒಂದು. ಹೌದು, ಆಮೇಲೆ ಡ್ರಿಪ್ಪಲ್ ಒಂದು, ಸ್ಪ್ರಿಂಕ್ಲರ್ ನಲ್ಲಿ ಒಂದು. ಹೌದು, ಡ್ರಿಪ್ಪರ್ ಬೇರೆ, ಮೈಕ್ರೋ ಟ್ಯೂಬ್ ಬೇರೆ, 12 mm ಬೇರೆ, 20 mm, ಇವೆಲ್ಲ ಟ್ರಿಪಲ್ ಬೇರೆ ಬೇರೆ ಇದೆ. PC ಬೇರೆ ಇದೆ, ನಾನ್ PC ಇದೆ. ನಾನ್ PC ನಿಮ್ಗೆ ಕಡಿಮೆ ಇದ್ರಲ್ಲೇ ಕ್ಲಿಯರ್ ಆಗಿ ಹೋಗುತ್ತೆ. PC ಬಂದ್ರೆ ಬೇರೆ ಬೇಕು. ಹೆಡರ್ ಯೂನಿಟ್, ಫಿಲ್ಟ್ರೇಷನ್ ಅಂತ ಏನ್ ಹೇಳ್ತೀರಿ ನೀವು, ಹೆಡರ್ ಯೂನಿಟ್ಗೆ ಅದಕ್ಕೆ ಆದಂತದ ಒಂದಷ್ಟು ಲಾಸಸ್ ಬೇಕು, ಫ್ರಿಕ್ಷನ್ ಲಾಸಸ್. ಪೈಪ್ ಹಾಕಿದಿರಿ ನೀವು, ಪೈಪ್ ಸೆಲೆಕ್ಷನ್ಸ್ ರಾಂಗ್ ಇದೆ ಅಂದ್ರೂ ಕೂಡ ಅದ್ರ ಎಲ್ಲ ಹೊಡೆತ ಬಂದ್ಬಿಡೋದು ಪಂಪ್ ಮೇಲೆ.
ಪುಷ್ ಮಾಡಬೇಕು ಪುಷ್ ಮಾಡಬೇಕು. ಆದರೆ ಹೆಡ್ ಲಾಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫರ್ಟಿಗೇಷನ್ ಮಾಡಿರೋ ಮತ್ತೆ ಫರ್ಟಿಗೇಷನ್ ಮಾಡಬೇಕು. ಹೌದು, ನೀವು ಯಾವುದೋ ವೆಂಚುರಿ ಹಾಕಿದಿರಿ ಅಂದರೆ ಅದರ ಹೆಡ್ ಲಾಸಸ್ಸು ಎಲ್ಲದೂ ಬಂದು ಕೂರೋದೆ ಪಂಪ್ ಮೇಲೆ. ಆ ಪಂಪನ್ನು ರನ್ ಮಾಡಬೇಕಾಗಿರೋದು ಮೋಟ್ರು. ಇಲ್ಲಿ ಈ ಎಲ್ಲ ಪಾರ್ಟು ನಾವು ಎಲೆಕ್ಟ್ರಿಸಿಟಿನಲ್ಲಿ ಏನು ಮಾಡ್ತಾ ಇದ್ವಿ, ಅಲ್ಲಿಂದ ಇರೋ ಪವರ್ಗೆ ಇಲ್ಲಿ ತಗೊಂಬಂದು ಮೋಟ್ರ್ ಹಾಕ್ತಾ ಇದ್ವಿ. ಈ ಮೋಟರ್ ಕೂಡ ಏನು ಮಾಡಿದ್ವಿ, ಎಲ್ಲರೂ ಈಗೇನು ನಾರ್ಮಲಿ ಎಲ್ಲ ರೈತರಿಗೂ ಇರೋದಷ್ಟೇ, ನಾನು ಎಷ್ಟು HP ಹಾಕಬೇಕು, ಎಷ್ಟು ಸ್ಟೇಜ್ ಹಾಕಬೇಕು, ಎಷ್ಟು ಅಡಿ ಆಳ ಬಿಡ್ತಾ ಇದ್ದೀನಿ. ಕರೆಕ್ಟ್. ನನಗಿಷ್ಟು ಈಗ ಒಂದು 300 ಅಡಿ ಬಿಡ್ತಾ ಇದ್ದೀನಿ ಅಂದರೆ 30 ಅಡಿಗೆ ಒಂದು ಸ್ಟೇಜ್ ಇದೆ, 30 ಅಡಿಗೆ ಒಂದು ಸ್ಟೇಜ್, 30 ಅಡಿಗೆ ಒಂದು ಸ್ಟೇಜ್ ಇದೆ. ನಾರ್ಮಲ್ ಆಗಿ ಯೋಚನೆ ಮಾಡೋದು 30 ಅಡಿ ಇದೆಯಾ. ಕೆಲವೊಂದು ಪಂಪ್ಗಳು 40 ಅಡಿ ಕ್ಲೈಮ್ ಮಾಡ್ತಾರೆ, ಕೆಲವೊಂದು ಪಂಪ್ನವರು 50 ಅಡಿ ಕ್ಲೈಮ್ ಮಾಡ್ತಾರೆ. ಬೈ ಅಂಡ್ ಲಾರ್ಜ್ 30 ಅಡಿ ಒಂದು ಸ್ಟೇಜ್. 300 ಅಡಿ ಹಾಕಿದ್ರೆ 10 ಸ್ಟೇಜ್ ಹಾಕಬೇಕು. ಅಥವಾ ನನಗೇನೋ ಲಾಸಸ್ ಇದೆ ಅಂತ ಇದ್ರೆ ಇನ್ನೂ ಒಂದು ಸ್ಟೇಜ್ 2 ಸ್ಟೇಜ್ ಜಾಸ್ತಿ ಆಗ್ತಾ ಇದ್ರು, ಹಾಕಿ ಪಂಪ್ ಹಾಕ್ತಾ ಇದ್ರು, ನೀರು ಬರ್ತಾ ಇತ್ತು. ಅದು ಈಗ ಇದು ಡೆಪ್ತ್ ಆಯ್ತು. ಇವನ್ ಹೆಡ್ಡಿಗೂ ಅದೇ ಲೆಕ್ಕಾಚಾರನ, ಟೋಟಲ್ ಹೆಡ್ ಸರ್ ಹೆಡ್ದು ಲೆಕ್ಕಾಚಾರ ಮಾಡೋದು ತುಂಬಾ ಜನ ಯೋಚನೆ ಮಾಡಿಲ್ಲ. ಅಲ್ಲ, ಬಟ್ ಬೈ ಅಂಡ್ ಲಾರ್ಜ್ ಈಗ ನೀವೊಬ್ಬ ಟೆಕ್ನಿಷಿಯನ್ ಆಗಿ ಹೇಳ್ಬೇಕಂದ್ರೆ ಈ ಸ್ಟೇಜ್ ಅನ್ನ ಲೆಕ್ಕ ಮಾಡುವಾಗ ಟೋಟಲ್ ಹೆಡ್ ಅನ್ನು ತಗೊಂಡು ಮಾಡ್ಬೇಕಾ ಸ್ಟೇಜ್? ಸರ್ ಖಂಡಿತ ಅಲ್ವಾ ಸರ್. ನಾವು ಹೆಡ್ ಸೆಲೆಕ್ಷನ್ ಅಂದ್ರೆ 3 ಪಾರ್ಟ್ ಸೇರ್ಕೊಳ್ಳುತ್ತೆ. ಒಂದು ಇಲ್ಲಿ ಹಾಕ್ತಾ ಇರೋಂಥ ಏನು ನಮ್ಮ ಬಾವಿ ಇದೆಯೋ, ಕೆರೆ ಇದೆಯೋ, ಬೋರ್ವೆಲ್ ಇದೆಯೋ, ಆ ಡೆಪ್ತು. ಅಲ್ಲಿಂದ ಮುಂದೆ ನೀರು ಎಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದೆ, ಆ ಟ್ರಾವೆಲ್ ಮಾಡೋ ಟೈಮಲ್ಲಿ ಪೈಪ್ ಸೈಜ್ ಎಷ್ಟಿದೆ, ಬೆಂಡ್ಗಳು ಎಷ್ಟಿದೆ, ಅಥವಾ ಹೆಡರ್ ಯೂನಿಟ್ ಇದೆ, ಫಿಲ್ಟ್ರೇಷನ್ ಇದೆ, ಇದನ್ನೆಲ್ಲ ಸೇರ್ಕೊಂಡು ಹೆಡ್ ಲಾಸಸ್ ಅಂತ ಹೇಳ್ತೀವಿ. ಟೋಟಲ್ ಹೆಡ್ ಲಾಸ್. ಅದಾದ್ಮೇಲೆ ನಾವು ಬಳಸ್ತಾ ಇರೋಂಥ ಇರಿಗೇಷನ್ ಮೆಥಡ್, ಡ್ರಿಪ್ ಇರಿಗೇಷನ್ ಇದೆಯಾ, ಸ್ಪ್ರಿಂಕ್ಲರ್ ಇದೆಯಾ, ಅದಕ್ಕೆ ಎಷ್ಟು ಆಪರೇಟಿಂಗ್ ಪ್ರೆಷರ್ ಬೇಕು. ಇಲ್ಲಿ ನೆಗೆಟಿವ್ ಪ್ಲಸ್ ಮೂರೂ ಸೇರಿಸ್ಕೊಂಡ್ರೆ ನಮಗೆ ಟೋಟಲ್ ಹೆಡ್ ಬರುತ್ತೆ. ಇದು ಹೆಡ್ ಫಾರ್ಮುಲಾ ಇರುತ್ತೆ. ಫಾರ್ಮುಲಾ ಇದೆ. 30 ರಿಂದ 35 ಅಡಿಗೆ ಒಂದು ಸ್ಟೇಜ್ ಅಂತ ಇದೆ. ಅಂದ್ರೆ ಒಂದು 10 ಮೀಟರ್ಗೆ ಒಂದು ಸ್ಟೇಜ್ ಅಂತ ಇದೆ. 10 ಮೀಟರ್ಗೆ ಒಂದು ಸ್ಟೇಜ್, 10 ಮೀಟರ್ ಹೆಡ್ಗೆ ಒಂದು ಸ್ಟೇಜ್ ಅಂತ ಇದೆ. ಕೆಲವೊಂದು ಕಂಪ್ನಿಗಳು 15 ಮೀಟರ್ವರೆಗೂ ಕ್ಲೈಮ್ ಮಾಡ್ತಾ ಇದ್ದಾರೆ. ನಾನು 15 ಮೀಟರ್ಗೆ ಆ ಪಂಪೇ ಬೇರೆ ಇದೆ ಅಂತ ಕ್ಲೈಮ್ ಮಾಡ್ತಾರೆ. ಅದು ಡಿಪೆಂಡ್ ಅಪ್ ಅಂತ ಇದ್ರ ಮೇಲೆ. ಅದು ಎಲ್ಲದು ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ಐಡಿಯಲ್ ಕಂಡೀಷನ್, ಇನ್ಪುಟ್ ಕಾನ್ಸ್ಟೆಂಟ್ ಇದ್ದರೆ. ಈಗ HP ಹೆಂಗ್ ಲೆಕ್ಕಾಚಾರ ಸರ್? ಇದು ಸ್ಟೇಜ್ ಆಯ್ತು. ಯಾವಾಗೂ ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ನನ್ನ ಟೋಟಲ್ ರಿಕ್ವೈರ್ಮೆಂಟ್ ಏನಿದೆ, ನನಗೆ ಈಗ ಜೆಟ್ ಆಗ್ತಾ ಇದ್ದೀನಿ, ಇಷ್ಟು ಜೆಟ್ ರನ್ ಆಗಬೇಕಿದೆ, ಅಥವಾ ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ, ಇಷ್ಟು ವಾಲ್ಗಳಿಗೆ ಅಥವಾ ಇಷ್ಟು ಗಿಡಗಳಿಗೆ ನೀರು ಹೋಗಬೇಕು, ಇದರ ಡಿಸ್ಚಾರ್ಜ್ ಇಷ್ಟು ಬೇಕು. ಫೈನಲಿ ಎಷ್ಟು ಔಟ್ಪುಟ್, ಅರ್ಧ ಇಂಚ, 1 ಇಂಚ, 1.5 ಎಷ್ಟು ಔಟ್ಪುಟ್, ಎಷ್ಟು ಗ್ಯಾಲನ್ ಆಯ್ತು, ಲೀಟರ್ಸ್ ಪರ್ ಅವರ್ ಅಂತ ಹೇಳಿ. ಹೌದು. ಆಮೇಲೆ ಈ ಹೆಡ್ ಇದೆರಡೂ ಕೂಡಿ HP. ಇದನ್ನ ಅದಕ್ಕೆ ನಾವು ಪಂಪ್ ಸೆಲೆಕ್ಷನ್ ಮಾಡಬೇಕು. ಅಂದ್ರೆ ನನಗೆ 1 ಗಂಟೆಗೆ 15,000 ಲೀಟರ್ ಬೇಕಾಗಿದೆ, ಅದು 100 ಮೀಟರ್ ಹೆಡ್ ಅಲ್ಲಿ. ಟೋಟಲ್ ಹೆಡ್ 100 ಮೀಟರ್ ಬರ್ತಾ ಇದೆ, ಗಂಟೆಗೆ 15,000 ಲೀಟರ್ ನೀರು ಬೇಕು ಅಂತ ಇದ್ರೆ ಆಗ ಅದಕ್ಕೆ ಮೋಟರ್ ಸೆಲೆಕ್ಷನ್ ಮಾಡಬೇಕು. ನೀವು HP ಸೆಲೆಕ್ಟ್ ಮಾಡಬೇಕು, HP ನ ಸೆಲೆಕ್ಟ್ ಮಾಡಬೇಕು. ಹೌದು ಹೌದು. ಆಮೇಲೆ ಸರ್, ಇದಕ್ಕಿಂತ ಮೊದಲು ನಾನು ಒಂದು ಫಂಡಮೆಂಟಲ್ ಪ್ರಶ್ನೆ ಕೇಳ್ತೀನಿ. ಬೇಸಿಕಲಿ ಈಗ ನಾವು ಇದನ್ನ 5 HP ಮೋಟರ್ ಅಂತ ತರ್ತೀವಿ. ಅದಕ್ಕೆ ಇಷ್ಟು 5 HP ಅಂದರೆ ಇಂಟು 0.75 ಕಿಲೋವ್ಯಾಟ್ ಕನ್ವರ್ಟ್ ಮಾಡಬೇಕಲ್ವಾ? ಅದು ಸ್ವಲ್ಪ ಚಿಕ್ಕಮ್ಮೆ 3.5 ಕಿಲೋವ್ಯಾಟ್ ಬೇಕು, 3.5 ಕಿಲೋವ್ಯಾಟ್ ಬೇಕು. ಈಗ ನೀವು ಯಾವುದೋ 100 ಮೀಟರ್ ಹೆಡ್ ಇರೋಂಥ ಪಂಪನ್ನು ನೀವು ಬಳಸ್ತಾ ಇದ್ರಿ, ಅದನ್ನ ಡ್ಯೂಟಿ ಹೆಡ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. 100 ಇರೋದು 120 ಆಗ್ಬೋದು ಅಥವಾ 80 ಆಗ್ಬೋದು. ಅದನ್ನ ಬರೀ 20 ಮೀಟರ್ ಹೆಡ್ ಅಲ್ಲಿ ರನ್ ಮಾಡಿದ್ರೆ ಮೋಟರ್ ಸುಟ್ಟೋಗುತ್ತೆ. ಲೋವರ್ ಹೆಡ್ಗೆ ನೀವು ರನ್ ಮಾಡಿದ್ರೆ, ತುಂಬಾ ಟೈಮ್ ನೀವು ಲಾಂಗ್ ರನ್ ಮಾಡಿದ್ರಿ ಅಂದ್ರೆ, ಅಲ್ಲಿ ಅದಕ್ಕೆ ಬೇಕಾಗಿರೋಂಥ ಪ್ರಿಕಾಷನರಿನ ಕಂಪ್ನಿಯವ್ರು ತಗೊಂಡಿಲ್ಲ ಅಂತ ಇದ್ರೆ, ನಿಮ್ಮ ವಾಟರ್ ಟೇಬಲ್ ತುಂಬಾ ಮೇಲ್ ಬಂದ್ಬಿಟ್ಟಿದೆ, ಪಂಪ್ ಮೇಲೆ ಲೋಡೇ ಬೀಳ್ತಾ ಇಲ್ಲ, ಅದ್ರ ಮ್ಯಾಕ್ಸಿಮಮ್ ಡಿಸ್ಚಾರ್ಜು 15,000 ನಮ್ಗೆ ಬೇಕಾಗಿತ್ತು, 18,000ವರೆಗೂ ತೆಗೆದುಕೊಟ್ರೆ ಓಕೆ. ಅದು 20,000, 22,000, 25,000 ಲೀಟರ್ ನೀರು ತೆಗೆದು ಹೊರಗಡೆ ಹಾಕ್ತಾ ಇದೆ ಅಂದ್ರೆ ಮೋಟರ್ ಮೇಲ್ಗಡೆ ಲೋಡ್ ಜಾಸ್ತಿ ಆಗುತ್ತೆ. ಒಂದು 5 HP ಮೋಟರು 9-10 ಆಂಪೇರ್ಸ್ ತಗೋಬೇಕಾಗಿರೋಂಥದ್ದು 15-16 ಆಂಪೇರ್ಸ್ ತಗೊಂಡ್ರು ಆಫ್ ಮಾಡಲಿಲ್ಲ ಕಂಟ್ರೋಲರ್ ಅಂದರೆ ಮೋಟರ್ ಸುಟ್ಟೋಗುತ್ತೆ. ಸೊ ಆ ಡ್ಯೂಟಿ ಹೆಡ್ಡು ಕೂಡ ತುಂಬ ಇಂಪಾರ್ಟೆಂಟು. ಪಂಪ್ ಮ್ಯಾನುಫ್ಯಾಕ್ಚರು ಅಥವಾ ಅಲ್ಲಿ ಬೇಕಾಗಿರುವಂಥದ್ದು ಸ್ಟ್ಯಾಂಡರ್ಡ್ಸ್ ಏನಿದೆ ಅದೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಬಟ್ ಬೈ ಅಂಡ್ ಲಾರ್ಜ್ ಕೇಳೋದು, ಮಾರ್ಕೆಟಲ್ಲಿ ಇದ್ದವು ಈಗ 5 ಆ್ಯಂಪ್ಸ್ ತಗೊಳ್ಳೋದು, 5 ಆ್ಯಂಪ್ಸ್ ತಗೊಳ್ತಾ ತೀರಾ ವ್ಯತ್ಯಾಸಗಳಿರುತ್ತೆ. ಅದರಲ್ಲಿ ಏನಾದ್ರು
ಯಾಕೆ ನಾವು ಅದನ್ನ ನೋಡ್ಕೊಂಡೆ ನಂದು 5 HP ಐತೆ ಇದಕ್ಕೆ ಎಷ್ಟು ಪ್ಯಾನಲ್ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರೆ ಸರ್ HP ನೋಡಿ ನೀವು ಪ್ಯಾನಲ್ ಹಾಕಿದ್ರೆ ಇಷ್ಟು ದಿನ ಅದೇ ಆಗಿರೋದೇನಂದ್ರೆ ತುಂಬಾ ಜನ ರೈತರು ಫೇಲ್ ಆಗಿರೋದು ಸೋಲಾರ್ ಪಂಪ್ ಸೆಟ್ ಅಲ್ಲಿ ಅಂದ್ರೆ ಇದೇ ಕಾರಣ ಅಂದ್ರೆ ಈಗ ಹಳೆ ಪಂಪ್ ಆಮೇಲೆ ಹೌದು ಇನ್ನೊಂದು ಅಲ್ಲ ಮೋಟರ್ ಒಂದೇ ಇಲ್ಲ ಸರ್, ಮೋಟರ್ಗೆ ಬೇಕಾಗಿರೋ ವೋಲ್ಟೇಜ್ ನಮ್ಮ ಪ್ಯಾನಲ್ ಅಲ್ಲಿ ಎಷ್ಟೋ ಜನಕ್ಕೆ ಸೋಲಾರ್ ಹಾಕ್ತಾ ಇರುವಂತವ್ರು ಎಷ್ಟು ಜನ ತಗೊಂಡ್ ಬಂದು ಹಾಕೊಡ್ತಾ ಇದಾರೆ, ಎಷ್ಟೋ ಜನಕ್ಕೆ ಪ್ಯಾನಲ್ ಅಲ್ಲಿ ಎಷ್ಟು ವೋಲ್ಟೇಜ್ ಜನರೇಟ್ ಆಗ್ತಾ ಇದೆ, ನಾನು ಇಷ್ಟು ಪ್ಯಾನಲ್ ಕನೆಕ್ಟ್ ಮಾಡಿದ್ರೆ ಬಸ್ ವೋಲ್ಟ್ಸ್ ಎಷ್ಟು ಬರುತ್ತೆ, ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಎಷ್ಟು, ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಎಷ್ಟಾಗುತ್ತೆ, ನನಗೆ ಮೋಟರ್ಗೆ ಆಗೋಷ್ಟು ಕರೆಂಟು ಮ್ಯಾಚ್ ಆಗುತ್ತಾ, ಮತ್ತೆ ನಾನು ಬಳಸ್ತಾ ಇರೋ VFDದು ಸ್ಪೆಸಿಫಿಕೇಶನ್ಸ್ ಏನಿದೆ ಏನೂ ಗೊತ್ತಿಲ್ಲ. ಅಲ್ಲೇ ಸಮಸ್ಯೆ ಆಗ್ತಾ ಇರೋದು. ಈಗ ಅಲ್ಲಿಂದ ಕಳ್ಸಿದಾರೆ, ಇಲ್ಲಿ ತಗೊಂಬಂದು ಹಾಕಿದ್ದಾರೆ, ಇಲ್ಲ ಪಕ್ಕದಲ್ಲಿ ಯಾವ್ದೋ ಒಂದು ಜಮೀನಲ್ಲಿ ಪ್ಯಾನಲ್ ಹಾಕಿದ್ದಾನೆ, ಇದಕ್ಕೂ ತಗೊಂಬಂದು ಜೋಡಿಸಿ ಯಾವ್ದೋ ಒಂದು ಡ್ರೈವ್ ತಗೊಂಬಂದು ಹಾಕೋಗ್ತಾರೆ. ನೀವು ಹೇಳೋದು ಈಗ ಅದೆಲ್ಲ ತೀರಾ ಟೆಕ್ನಿಕಾಲಿಟಿ ಆಯಿತು. ಅವರೇ ಒಂದು ಈ ಅನ್ಅಥರೈಸ್ಡ್ ಅಥವಾ ಸರಿಯಾದ ಸ್ಟ್ಯಾಂಡರ್ಡ್ ಇಲ್ದೋದಂಥ ಕಂಪ್ನಿದು ಆ HP ನಲ್ಲೇ ಅದು ಏನಾಗಿದೆ ಸರ್, ಯಾರು ನಾವು ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಕಡಿಮೆ ರೇಟಿಗೆ 40,000 50,000 ಕೊಟ್ಟು ಮೋಟ್ರ್ ತಗೊಂಬರೋ ಜಾಗದಲ್ಲಿ 20,000 15,000ಕ್ಕೆ ಯಾವುದೋ ಮೋಟ್ರ್ ಸಿಕ್ಕಿದೆ, ಅಸೆಂಬಲ್ ಮಾಡೋರು ಕೊಟ್ಟಿದ್ದಾರೆ ಅಂದ್ರೆ ತಗೊಂಬಂದು ಹಾಕಿದೀವಿ, ರನ್ ಮಾಡ್ತಿದ್ವಿ. ಅಂಥದ್ದೇ ಮೋಟ್ರ್ಗಳನ್ನ ನಾವು ಸೋಲ್ರೈಸ್ ಮಾಡಿ ಅಂದ್ರೆ ಕಷ್ಟ. ಅಂದ್ರೆ ನೀವು ಹೇಳೋದು ಈಗ ಅಲ್ಲಿ ಬರ್ಕೊಂಡಿರೋದಕ್ಕೂ ಅಲ್ಲಿ ಹೇಳಿದ HP-ಗೂ ಅಲ್ಲಿ ವ್ಯತ್ಯಾಸ ಇರ್ಬೋದು. ಹೌದು, ಕರೆಂಟ್ ಡ್ರಾ ಮಾಡುವ HP ಇದು ವ್ಯತ್ಯಾಸ. ಸುಮ್ಮನೆ 5 HP ಅಂದ್ರೆ ಎಲ್ಲದೂ ಒಂದೇ ಕರೆಂಟ್ ತಗೊಳ್ಳೋದಿಲ್ಲ. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಒಂದು ಪ್ಯಾನಲ್ ಇಂದ 50 ವೋಲ್ಟೇಜ್ ಜನರೇಟ್ ಆಗ್ತಾ ಇದೆ. ಒಂದು ಪ್ಯಾನಲ್ಲು 550 ವ್ಯಾಟ್ ಇದೆ. ನಾವು 9 ಪ್ಯಾನಲ್ಗಳನ್ನು ಹಾಕಿದ್ರೆ 5 ಕಿಲೋವ್ಯಾಟ್ ಆಯಿತು. 5 ಕಿಲೋವ್ಯಾಟ್ ಪ್ಯಾನಲ್ ಹಾಕಿದ್ರೆ ನಮಗೆ ಇಲ್ಲಿ DC ವೋಲ್ಟೇಜ್ ಸಿಗ್ತಾ ಇರೋದೇ ಎಷ್ಟು 450. ಅದನ್ನು 3 ಫೇಸಿಗೆ ಕನ್ವರ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೆ 250 260 ವೋಲ್ಟೇಜ್ ಬರುತ್ತೆ. ನಾನು 5 ಕಿಲೋವ್ಯಾಟ್ ಪ್ಯಾನಲ್ ಹಾಕಿದ್ರು ಈ 5 HP ಮೋಟ್ರ್ ಓಡಿಸೋಕ್ಕಾಗಲ್ಲ. ಯಾಕೆಂದರೆ ಇದಕ್ಕೆ ಬೇಕಾಗಿರೋ ವೋಲ್ಟೇಜ್ 380ರಿಂದ 400. ಅಲ್ಲಿ ಎಷ್ಟು ಬಂದ್ರೂ 280 ಕ್ರಾಸ್ ಆಗ್ತಾ ಇಲ್ಲ. ವ್ಯಾಟೇಜ್ ಹಾಕಿದೀವಿ, ವೋಲ್ಟೇಜ್ ಮ್ಯಾಚ್ ಆಗಿಲ್ಲ ಅಂದ್ರೆ ಸೊ ಇದು ಬಹಳಷ್ಟು ಕಾಂಪ್ಲಿಕೇಟೆಡ್ ಇದೆ. ಇದ್ರ ಬಗ್ಗೆ ಆಗ್ತಿರೋ ಡೆವಲಪ್ಮೆಂಟ್ಸ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಕಾಂಬಿನೇಷನ್ ಅನ್ನ ಒಂದ್ ಕಡೆ ತಗೊಂಡ್ರೆ ರೈತರು ಹ್ಯಾಪಿಯಾಗಿರ್ತಾರೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ.
ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಇಲ್ಲಿ ನಾನು ಇನ್ನೊಂದು ಪೂರಕ ಪ್ರಶ್ನೆ ಕೇಳ್ತೀನಿ. ಒಟ್ಟಾರೆ ಈಗ ಒಂದು ಒಳ್ಳೆ ಪಂಪ್ ತಂದ್ರೂ ಇದು ಈಗ ನಾನು ಏನಕ್ಕೆ ಅಂದರೆ ಈ ಎಕ್ಸಿಸ್ಟಿಂಗನ್ನು ಕನ್ವರ್ಟ್ ಮಾಡೋಕೆ ಹೋದ್ರೆ ಏನೆಲ್ಲ ಸಮಸ್ಯೆಗಳು ಜಾಸ್ತಿ. ಈಗ ಅದು ಮೋಟ್ರು ಚೆನ್ನಾಗಿದ್ರು ಒಂದು 3 ವರ್ಷ ಬಿಟ್ಟ ಮೇಲೆ ಅದರದ್ದು ವೋಲ್ಟೇಜ್ ಕನ್ಸಂಪ್ಷನ್ ಹೆಚ್ಚಿಗೆ ಆಗ್ಬೋದು, ಆಂಪಿಯರ್ಸ್ ಕನ್ಸಂಪ್ಷನ್ ಹೆಚ್ಚಾಗ್ಬೋದು. ಯಾಕೆಂದ್ರೆ ಇಲ್ಲಿ ನಮ್ಮ ಶಕ್ತಿ ಪಂಪ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್ದು ಮೋಟರ್ ಪಂಪ್ ಇರುತ್ತೆ. ಪಂಪು ಮೋಟ್ರದ್ದು ಎಫಿಷಿಯನ್ಸಿ ಚೆನ್ನಾಗಿದೆ ಸರ್. ನಾನು ರೈತರಿಗೆ ಇವಾಗೂ ಕೈ ಮುಗಿದು ಹೇಳ್ತೀನಿ, ನಿಮ್ಮ ಹತ್ರ ಎಷ್ಟೇ ಒಳ್ಳೆ ಕಂಪ್ನಿ ಮೋಟ್ರ್ ಇರಲಿ, ಶಕ್ತಿ ಪಂಪ್ಸ್ ಅಲ್ಲೇ ಹಾಕ್ಸ್ಕೊಳ್ಳಿ ಅಥವಾ ನಮ್ಮ ಹತ್ರ ಹಾಕ್ಸ್ಕೊಳ್ಳಿ ಅಂತಲ್ಲ, ನೀವು ಯಾರ ಹತ್ರನಾದ್ರೂ ಹಾಕ್ಸ್ಕೊಳ್ಳಿ. ಸೋಲಾರ್ ಪಂಪ್ ಹಾಕಿ ಇರೋ ಮೋಟ್ರನ್ನ ಪಂಪನ್ನ ನೀವು ಸೋಲರೈಸ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಇಲ್ಲಿ ನಾವು ಸೋಲಾರ್ ಅಲ್ಲಿ ಏನ್ ಸರ್ ಅಂದ್ರೆ ಡೈಲಿ ರಿಕ್ವೈರ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಂಡ್ ಕ್ಲೈಂಟ್ ಯಾರು ರೈತರು ಇದ್ದಾರೆ ಅವರ ರಿಕ್ವೈರ್ಮೆಂಟ್ ಏನಿದೆ ಫಸ್ಟ್, ಅವ್ರಿಗೆ ಪ್ರತಿದಿನ ನೀರು ಎಷ್ಟು ಬೇಕು, ಏನ್ ಬೆಳೆ ಮಾಡಿದ್ದಾರೆ, ಅವ್ರ ಕ್ರಾಪ್ದು ರಿಕ್ವೈರ್ಮೆಂಟ್ ಅಂದ್ರೆ ಅವರು ಯಾವ ಮೆಥಡ್ ಅಲ್ಲಿ ಇರಿಗೇಟ್ ಮಾಡ್ತಾ ಇದ್ದಾರೆ, ಅದನ್ನ ನೋಡಿದಾಗ ಅವ್ರಿಗೆ ಪಂಪ್ ಯಾವ್ದು ಬೇಕು, ಮೋಟ್ರ್ ಯಾವ್ದು ಬೇಕು, ಎಷ್ಟು HP ಹಾಕಬೇಕು, ಅದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಅದೊಂದು ಮತ್ತು ಅದಕ್ಕೆ ತಕ್ಕಾಗ ನೀವು ಬ್ಯಾಕ್ ಎಂಡ್ ಕ್ಯಾಲ್ಕುಲೇಷನ್ ಕೂಡ ಮಾಡಿದಾಗ ಎಷ್ಟು ವ್ಯಾಟಿನ ಪ್ಯಾನಲ್ ಎಷ್ಟು ಬೇಕು, ನಮ್ಮಲ್ಲಿ ಶಕ್ತಿ ಪಂಪ್ಸ್ ಅಲ್ಲಿ ನೀವು ವೆಬ್ಸೈಟ್ ಅಲ್ಲಿ ಹೋದ್ರು ಕೂಡ ಯಾರು ಬೇಕಾದ್ರೆ ರೈತರು ಓಪನ್ ಮಾಡ್ಕೊಂಡು ನೋಡ್ಬೋದು. ಸಾವಿರ ಮಾಡಲ್ಸ್ ಇದೆ ಅದರಲ್ಲಿ. ನನಗೆ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಈ ಮಾಡೆಲ್ ಇವ್ರಿಗೆ ಈ ಸೂಟ್ ಆಗ್ತಾ ಇದೆ. ನನ್ಗೆ ರಿಪೋರ್ಟ್, ನನಗೆ ರೈತರು ರಿಪೋರ್ಟ್ ತಗೊಂಡು ಇಷ್ಟು ಭೂಮಿ, ಇಷ್ಟು ಆಳ ಇದೆ ಬೋರ್ವೆಲ್, ಇಷ್ಟು ದೂರ ಪೈಪ್ ಲೈನ್ ಇದೆ, ಇಷ್ಟು ಇಂಚಿನ ಪೈಪ್ ಲೈನ್. ಸ್ಟೇಜ್ ನಾವು ನೋಡೋದೇ ಇಲ್ಲ ಸರ್ ಶಕ್ತಿ ಪಂಪ್ಸ್ ಅಲ್ಲಿ. ನಾವು ಹೆಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋದು. ಟೋಟಲ್ ಹೆಡ್ಗೆ ಎಲ್ಲ ಹೆಡ್ಗೂ 10 ಮೀಟರ್ ಹೆಡ್ಗೂ ಪಂಪ್ ಇದೆ, 20 ಮೀಟರ್ ಹೆಡ್ಗೂ ಪಂಪ್ ಇದೆ, 50 ಮೀಟರ್ ಹೆಡ್ಗೂ ಪಂಪ್ ಇದೆ, 500 ಮೀಟರ್ದು ಪಂಪ್ ಇದೆ ಹೆಡ್ದು. ಅರ್ಧ HP ಇಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ನೀವು 100 HP ಪಂಪ್ ಸೆಟ್ ಸೋಲಾರ್ ಅಲ್ಲಿ ಇದೆ. ನೀವು ಆ ಹೆಡ್ ಲೆಕ್ಕ ತೆಗಿತೀರಿ, ಅದ್ರೊಳಗೆ ಎಷ್ಟು ಸ್ಟೇಜ್ ಅದು ಬರುತ್ತೆ. ಅದ್ರ ಜೊತೆಗೆ ಕಾಂಬಿನೇಷನ್, ಪ್ಯಾನಲ್ ಕಾಂಬಿನೇಷನ್ ಏನ್ ಬೇಕು ನಿಮ್ಮ ಇಂಜಿನಿಯರ್ಸ್ ಅದೆಲ್ಲ ಲೆಕ್ಕ ಮಾಡಿಟ್ಟಿದ್ದಾರೆ, ನೀವು ತರೋದು ಹಾಕೋದು ಇದಕ್ಕೆ ಅಷ್ಟೇ. ಹೌದು. ಓಕೆ, ಇಲ್ಲಿ ಸೊ ಹಾಗಿದ್ರೆ ಈಗ ಒಂದೇ ನಾವು ಇದ್ರಲ್ಲಿ ನಾನು ಏನು ಪ್ರಯತ್ನ ಪಟ್ಟೆ ಅಂದ್ರೆ ಹಳೆ ಪಂಪನ್ನು ಕನ್ವರ್ಟ್ ಮಾಡಿ ಸೋಲರೈಸ್ ಮಾಡೋದು ಸೂಕ್ತ ಬುದ್ಧಿ ಖಂಡಿತ ಒಳ್ಳೇದಲ್ಲ. ಆಮೇಲೆ ಸರ್ ಈಗ ಮೂಲ ವಿಷಯಕ್ಕೆ ಬರೋಣ. ಈ ಸೋಲಾರ್ ಪಂಪ್ ಅಂತ ಹೇಳ್ತೀರಿ, ಈ ಪಂಪ್ನಲ್ಲಿ ಏನೋ ಒಂದು 2-3 ಟೈಪ್ ಇದೆ ಅಂತ ಹೇಳಿದ್ರಿ, ಏನದು ಸರ್? ನೋಡಿ, ಒಂದು ರೆಗ್ಯುಲರ್ ನಿಮ್ಮ ಎಲೆಕ್ಟ್ರಿಕ್ ಮೋಟರ್ನ ಸೋಲರೈಸ್ ಮಾಡಿದ್ರೆ ಅದು ಸೋಲಾರ್ ಪಂಪ್. ಸೋಲರೈಸೇಷನ್ ಬಿಟ್ಬಿಡಿ, ನಾಳದು AC DC ಸೋಲಾರ್ ಪಂಪ್. ಅದ್ರ ನಂತರದಲ್ಲಿ ಸೋಲಾರ್ ಪಂಪ್ ಅಂತ ಹೇಳಿದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನು ಮೋಟರ್ಗಳು ಬಂತು, ಯಾವ ಮೋಟರ್ ಪಂಪ್ನ ಎಫಿಷಿಯನ್ಸಿ ಹೈಯೆಸ್ಟ್ ಇದೆ ಅಂದ್ರೆ ಅದು ಕಡಿಮೆ ಪವರ್ ಅಲ್ಲಿ ರನ್ ಆಗುತ್ತೆ, ಕಡಿಮೆ ವೋಲ್ಟೇಜ್ ಅಲ್ಲಿ ರನ್ ಆಗುತ್ತೆ, ಕಡಿಮೆ ಕರೆಂಟ್ ಅನ್ನ ಯುಟಿಲೈಸ್ ಮಾಡುತ್ತೆ ಅಂತ ಇರುವಂತದ್ದು, ಮತ್ತೆ ಜಾಸ್ತಿ ಡಿಸ್ಚಾರ್ಜ್ ಅನ್ನ ಕೊಡುವಂಥದ್ದು, ಮತ್ತೆ ಜಾಸ್ತಿ ಹೆಡ್ ಅನ್ನ ಕವರ್ ಮಾಡುವಂತ ಪಂಪ್ಗಳನ್ನ ಹೈ ಎಫಿಷಿಯಂಟ್ ಇರುವಂತ ಮಾಡೆಲ್ಗಳನ್ನ ಮಾತ್ರ ಸೋಲಾರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. AC ಮಾಡೆಲ್ಸ್ ಅನ್ನ ಯಾವಾಗವರೆಗೆ ನಮಗೆ ಲೋವರ್ ವ್ಯಾಟೇಜ್ ಪ್ಯಾನಲ್ಗಳಿತ್ತು ಅಲ್ಲಿವರೆಗೆ. ಈಗ ಹೈಯರ್ ವ್ಯಾಟೇಜ್ ಪ್ಯಾನಲ್ ಬಂದ್ಮೇಲೆ ಅದೇನಾಯ್ತು, ವೋಲ್ಟೇಜ್ ಕೂಡ ವೇರಿ ಆಗ್ತಾ ಬಂತು. ಅದರ ನಂತರದಲ್ಲಿ ಮೋಟರ್ ಕೂಡ BLDC ಮೋಟರ್ಗಳು ಬಂತು. BLDC ಅಂದ್ರೆ ಬ್ರಷ್ಲೆಸ್ DC ಮೋಟರ್ ಅಂತ. ಅದೇನು ಬ್ರಷ್ಲೆಸ್ ಅಂತ ಯಾಕೆ ಬರ್ತದೆ? ಅದೇನು ಆ ಶೇಪಲ್ಲಿ ಏನು ವ್ಯತ್ಯಾಸ ಇದೆಯಾ? ಅಲ್ಲ, ಒಳಗಡೆ ಇರುವಂತದ್ದು ನಮ್ಮ ಮೋಟರ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದು. ಅಂದ್ರೆ ನಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಎಲೆಕ್ಟ್ರಿಕ್ ಮೋಟರ್ಗಳದ್ದು ನೀವು ರೂಟರ್ ಎಲ್ಲ ತೆಗೆದ್ರೆ ಅದು ಕಾಪರ್ದು ರಾಡ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಈ BLDC ಮೋಟ್ರಲ್ಲಿ ಆ ರೂಟರ್ ಅಂತ ಮಧ್ಯಭಾಗದಲ್ಲಿ ಏನು ತಿರುಗೋದಿರುತ್ತೆ ಅದು ಕಂಪ್ಲೀಟ್ ಮ್ಯಾಗ್ನೆಟ್, ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಇರುತ್ತೆ. ಸೊ ಆ ಥರದ್ದು ಅದರ ಎಫಿಷಿಯನ್ಸಿ ಆಲ್ಮೋಸ್ಟ್ ಹೇಳೋದು ಒಂದು ಪಕ್ಕ ಮಾಮೂಲಿ AC ಮೋಟರ್. ನೀವು ರೆಗ್ಯುಲರ್ ಯಾವುದೋ ಒಂದು ಎಲೆಕ್ಟ್ರಿಕ್ ಮೋಟರ್ ತಗೊಂಡ್ಬಂದಿದ್ರೆ ಅದ್ರ ಮೇಲ್ಗಡೆ ಸ್ಟಿಕ್ಕರ್ ಇರುತ್ತೆ ಸರ್. ಕೆಲವೊಂದು 35% ಎನರ್ಜಿ ಎಫಿಷಿಯನ್ಸಿ, 35%. ಕೆಲವೊಂದು ಪಂಪ್ಗಳಿಗೆ, ಕೆಲವೊಂದು ಮೋಟರ್ಗಳ ಮೇಲ್ಗಡೆ 55%, 60%. ಈ ಸೋಲಾರ್ ಅಲ್ಲಿ ನಾವು ಬಳಸ್ತಾ ಇದ್ದು ಅರೌಂಡ್ ಒಂದು 80%, 85% ಇರುವಂತ AC ಮೋಟರ್ಗಳನ್ನ ಬಳಸ್ತಾ ಇದ್ವಿ. ಸ್ವಲ್ಪ ಹೈಯರ್ ಎಫಿಷಿಯಂಟಿ, ಜಾಸ್ತಿ ಡ್ಯೂರೇಷನ್ ಆಗಲಿ ಅಂತ. ಈ BLDC ಮೋಟರ್ಗಳು ಮೋರ್ ದೆನ್ 93% ಎನರ್ಜಿ ಎಫಿಷಿಯಂಟ್ ಇದೆ. ಅದನ್ನ PMSM ಅಂತಾನೂ ಹೇಳ್ತಾರೆ, ಪರ್ಮನೆಂಟ್ ಮ್ಯಾಗ್ನೆಟ್ ಸೋಲಾರ್ ಮೋಟಾರ್ ಅಂತ. ಸೊ ಈಗ ಆರ್ಡಿನರಿ AC ಪಂಪ್ ಬೇರೆ, ಆಮೇಲೆ ಹೈ ಎಫಿಷಿಯನ್ಸಿ 60% ಇರುವಂಥದ್ದನ್ನು ನಾವು ಮಾಡಬಹುದು, ಮಾಡಿದ್ರು ಅದು ಇದೇ AC ಪಂಪು.
ಆದರೆ ಅದಕ್ಕಿಂತ ಬೆಸ್ಟ್ ರೆಕಮೆಂಡೆಡ್ 90% ಅಬೋವ್ ಎಫಿಷಿಯನ್ಸಿ ಇರುವಂಥ BLDC ಮೋಟರ್ಸು ಅಂದರೆ ಬ್ರೆಸ್ಟ್ಲೆಸ್ DC ಮೋಟರ್ ನಮ್ಮ ಹಳ್ಳಿ ಭಾಷೆಯಲ್ಲಿ DC ಮೋಟರ್ಸ್. ಹೌದು. ಸೊ ಅಲ್ಲಿ ಏನು ಪ್ರಶ್ನೆ ಅಂದರೆ ನಾವು ಮತ್ತೆ ಅದನ್ನು ರೆಗ್ಯುಲರ್ ಗ್ರಿಡ್ ಕರೆಂಟ್ನಲ್ಲಿ ಓಡಿಸೋ ಮಾತೇ ಇಲ್ಲ. ಓಡಿಸ್ಬೋದು, ಮತ್ತೆ ಕನ್ವರ್ಟರ್ ಹಾಕಬೇಕು. ಇಲ್ಲ, ನಾವು ಕೊಡೋಂಥ VFD ಏನಿದೆ ಆ VFDನಲ್ಲಿ ಆಪ್ಷನ್ ಇರುತ್ತೆ. VFDನಲ್ಲಿ ನಾವು DC ಇನ್ಪುಟ್ ಹೇಗೆ ಕೊಡ್ತಾ ಇದ್ದೀವಿ ಹಾಗೆ AC ಇನ್ಪುಟ್ ಕೂಡ ಕೊಡ್ಬೋದು. ಓಕೆ, AC ಇನ್ಪುಟ್ ಕೊಡ್ಬೋದು. ಅದು AC ಇನ್ಪುಟನ್ನು DC ಆಗಿ ಕನ್ವರ್ಟ್ ಮಾಡಿ ಮೋಟ್ರಿಗೆ ಎಷ್ಟು ವೋಲ್ಟೇಜ್ ಹೋಗಬೇಕು, DC ವೋಲ್ಟೇಜ್ ಹೋಗೋದು ಮಾಡಿಕೊಡುತ್ತೆ. ಓಕೆ, ಅದು ಆಪ್ಷನ್ ಇದೆ. ಸೊ ಏನು ಕೇಳಿ ನೀವು ಹೇಳೋದು ಇದು ಒಟ್ಟು ಮೋಟ್ರ್ ಮಾತ್ರ DC ಮೋಟ್ರ್. ಬಟ್ ಕುಸುಮ್ ಸ್ಕೀಮಲ್ಲಿ ಕೊಟ್ಟಾಗ ಅದಕ್ಕೆ ಆ ಕಂಟ್ರೋಲರಲ್ಲಿನೇ ಆ ಆಪ್ಷನ್ ಕೊಟ್ಟಿರಲ್ಲ. ಆಮೇಲೆ ಬೇಕಾದರೆ ನೀವು ಸೇರ್ಕೊಂಡು ಕಂಟ್ರೋಲರ್ ಚೇಂಜ್ ಮಾಡ್ಕೊಂಡ್ರೆ ಬರ್ತದೆ. ಅದು ಇವ್ರು ಹೇಳಂಗಿಲ್ಲ, ನಾನು ಹೇಳ್ತೇನೆ. ಅದು ಮಾಡಲೂಬಾರ್ದು ಇರಲಿ. ಬಟ್ ಏನು ನಿಮ್ಮ DC ಮೋಟ್ರ್ ಚೆನ್ನಾಗಿ ಓಡ್ತಾರೋ ಅವೆಲ್ಲ ಬೇಕಿಲ್ಲ. ಓಕೆ, ಸೊ ನೀವು ಹೇಳೋದು ಇದು ಸೋಲಾರ್ ಪಂಪ್ ಅಂದರೆ ನೀವು ಎಸೆನ್ಷಿಯಲಿ ನೀವು ಹೇಳೋದು ಈ BLDC. ಹೌದು, ಇವತ್ತಿನ ಟೆಕ್ನಾಲಜಿ BLDC ಮೋಟರ್ಸು, ಅದಕ್ಕೆ ನಾವು ಸೋಲಾರ್ ಪಂಪ್ ಅಂತ. ಹೌದು, ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ. ಈ ಪ್ಯಾನಲ್ಸ್ಗಳಿಗೆ ಬಂದರೆ ಮೋನೋ ಪ್ಯಾನಲ್ಸ್ ಬಗ್ಗೆ ಏನು ಮಾತಾಡ್ತಾ ಇದ್ವಿ, ಬೈಫಿಷಿಯಲ್ ಮಾತಾಡ್ತಾ ಇದ್ವಿ, ಹೈ ಎಫಿಷಿಯಂಟ್ ಪ್ಯಾನಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನು VFD ಬಗ್ಗೆ ಮಾತಾಡಿದ್ವಿ. VFDನಲ್ಲೂ ಕೂಡ ಸಾಕಷ್ಟು ಅಡ್ವಾನ್ಸ್ ಡೆವಲಪ್ ಆಗಿರೋಂಥ VFDಗಳಿದೆ. ಅದೇ ಸೀರೀಸ್ನಲ್ಲಿ ಹೋದ್ರೆ BLDC ಮೋಟ್ರು BLDC ಮೋಟರ್ಗಳದ್ದು ಎಫಿಷಿಯನ್ಸಿ ತುಂಬ ಚೆನ್ನಾಗಿರುತ್ತೆ. ಅದರ ಪಂಪ್ ಸೆಲೆಕ್ಷನ್ ಕೂಡ ಒಳ್ಳೆ ಕಂಪನಿ ಪಂಪ್ಗಳಿದ್ರೆ ತುಂಬ ಒಳ್ಳೇದಿರುತ್ತೆ. ಎಸ್ಪೆಷಲಿ ನಮ್ಮ ಶಕ್ತಿ ಜೊತೆಗೆ ಈ ಲೆಕ್ಕಾಚಾರನೂ ಪಕ್ಕ ಮಾಡಬೇಕು ಸರ್. ಆ ಲೆಕ್ಕಾಚಾರ ಇಲ್ದೇನೆ ತುಂಬ ಜನ ಫೇಲ್ ಆಗ್ತಾರೆ ಸರ್. ಒಂದು ಆ ಜಮೀನಿಗೆ ಅಥವಾ ರೈತರಿಗೆ ಅವ್ರಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೋಬೇಕು ಸರ್. ಎಲ್ರದ್ದು ಬೇರೆ ಬೇರೆನೆ ಸರ್. ಒಂದು ಜಮೀನಲ್ಲಿ 2 ಬೋರ್ವೆಲ್ ಇದ್ರೆ ಈ ಬೋರ್ವೆಲ್ನ ಡೀಟೇಲ್ಸೇ ಬೇರೆ, ಆ ಬೋರ್ವೆಲ್ನ ಡೀಟೇಲ್ಸೇ ಬೇರೆ. ಅದ್ರ ವಾಟರ್ ಟೇಬಲೇ ಬೇರೆ, ಇದ್ರ ವಾಟರ್ ಟೇಬಲೇ ಬೇರೆ. ಅದ್ರ ವಾಟರ್ ಈಲ್ಡೇ ಬೇರೆ, ಇದ್ರ ವಾಟರ್ ಈಲ್ಡೇ ಬೇರೆ. ಇನ್ನು ನಾವು ಸ್ಪೆಷಲಿ ಕಾಫಿ ಆ ಬೆಲ್ಟ್ಗೆಲ್ಲ ಬಂದ್ರೆ ಅಲ್ಲಿ ಇರೋದು ಎಲಿವೇಶನ್ ಒಬ್ಬೊಬ್ರದ್ದು ಒಂದೊಂದಿದೆ. ಒಬ್ಬೊಬ್ರು ಡೆಪ್ತ್ ಇಲ್ಲ, ಕೆರೆದಿರ್ತದೆ, ಮೇಲ್ಗಡೆ ಹೋಗೋದಿದೆ. ಅಲ್ಲಿ ನಾವು GPS ಡಿವೈಸ್ ಹಾಕೊಂಡು ಹೆಡ್ ಚೆಕ್ ಮಾಡ್ತಾರೆ, ಎಷ್ಟು ಹೈಟ್ ಇದೆ, ಸಿ ಲೆವೆಲ್ ಇಂದ ನಾವು ಕೆರೆ ಎಷ್ಟು ಹೈಟ್ ಅಲ್ಲಿ ಇದೆ, ಮಿಡ್ಲ್ ಏರಿಯಾ ಎಷ್ಟು ಹೈಟ್ ಅಲ್ಲಿ ಇದೆ, ಟಾಪ್ ಏರಿಯಾ ಎಷ್ಟಿದೆ, ಯಾವ್ಯಾವ ಏರಿಯಾದಲ್ಲಿ ಅವ್ರಿಗೆ ಎಷ್ಟೆಷ್ಟು ಯಾವ್ಯಾವ ಹೈಟ್ ಅಲ್ಲಿ ಎಷ್ಟೆಷ್ಟು ಏರಿಯಾ ಬರುತ್ತೆ. ಸುಲಭದ ಇದಲ್ಲ, ನಾವು ಕಾಫಿ ಎಸ್ಟೇಟ್ ಅಲ್ಲಿ ಮಾಡೋ ಬದಲೇ ನಿಮ್ಮಂತವ್ರನ್ನ ಕರೆದು ಮಾಡಿಸೋದು ಸೇಫ್. ಖಂಡಿತ. ಇದರದ್ದು ಡ್ಯೂರಬಿಲಿಟಿ ದೃಷ್ಟಿಯಲ್ಲಿ ನಮ್ಮ ಈ ಕನ್ವೆನ್ಷನಲ್ ಬೆಸ್ಟ್ ಕ್ವಾಲಿಟಿ AC ಮೋಟ್ರಿಗೂ ಈ ನಿಮ್ಮ BLDCಗೂ ಏನೋ ವ್ಯತ್ಯಾಸ ಇದೆಯಾ? ಇದು ಹಾಕಿರೋ 10 ವರ್ಷ ಬರ್ತಾ ಇದ್ದಾರೆ, 5 ವರ್ಷ ಆ ಥರ ಏನೋ ವ್ಯತ್ಯಾಸ? ಸರ್, ನಮಗೆ ಒಂದು ಭಾಗ್ಯ ಏನು ಸಿಕ್ಕಿದೆ ಅಂದರೆ VFD ಸಿಕ್ಕಿದೆ. VFD ಆಲ್ರೆಡಿ ಮೋಟರ್ ಲೈಫ್ನ ಡಬಲ್ ಮಾಡ್ತಾ ಇದೆ. ಓಕೆ, ಇಲ್ಲಿ ಓವರ್ಲೋಡ್ ಪ್ರೊಟೆಕ್ಷನ್ ಸಿಕ್ಕಾಗಿದೆ, ಓವರ್ ವೋಲ್ಟೇಜು, ಓವರ್ ಕರೆಂಟು ಅಂತದ್ದು ಎಲ್ಲ ಡ್ರೈ ರನ್ ಪ್ರಿವೆನ್ಷನ್ ಎಲ್ಲ VFDನಲ್ಲಿ ಸಿಕ್ಕಿದೆ. ಸಾಫ್ಟ್ ಸ್ಟಾರ್ಟು ಎಷ್ಟು ಹೆಲ್ಪ್ ಮಾಡುತ್ತೆ ಅಂದ್ರೆ 3,000 RPM ಒಮ್ಮೆಗೆ ಟಕ್ಕಂದ ನೀವು ಹಿಂಗ್ ಬಟನ್ ಒತ್ತಿದ್ರೆ ನೀರ್ ಬರ್ತಾ ಇತ್ತು, ಈಗ ಸಣ್ಣಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪ್ರಯೋಜನಕ್ಕಿಲ್ಲ, ಇದು ನಾವು ಕಾಯ್ಬೇಕು ಆನ್ ಮಾಡ್ಕೊಂಡು. ಮೊದಲಿಂದ ಪಟ್ ಅಂತ ಬರ್ತಿತ್ತು ಅಂತ ಸರ್. ನಮ್ಮ ಇಲ್ಲಿ ಏನು ನಾನು ಇಷ್ಟು ಪಂಪ್ಸ್ ಹೇಳ್ತಾ ಇದ್ದೀನಿ, ಇದರಲ್ಲಿ ಈ 10 ವರ್ಷದಲ್ಲಿ ಇನ್ಸ್ಟಾಲ್ ಮಾಡಿರೋ ಪಂಪ್ಸ್ ಅಲ್ಲಿ 1% ಕೂಡ ಮೋಟರ್ ನಮ್ಗೆ ರಿಪೇರ್ ಬಂದಿಲ್ಲ. BLDC ಟೆಕ್ನಾಲಜಿ ಏನ್ ಮಾತಾಡಿದ್ವಲ್ಲ ಸರ್, ಇವತ್ತು ಏನ್ ನಮ್ಮ EVs ಅಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಬಳಸ್ತಾ ಇರೋಂಥದ್ದು ಇದೇ ಟೆಕ್ನಾಲಜಿನ. ಇದೇ BLDC ಟೆಕ್ನಾಲಜಿನೇ ಬಳಸ್ತಾ ಇರೋದು ಅಲ್ಲ, ಯಾಕಂದ್ರೆ ಅಷ್ಟು ಎನರ್ಜಿ ಎಫಿಷಿಯಂಟ್ ಇರುವಂತ ಮೋಟರ್. ವರ್ಕೌಟ್ ಆಗೋದಿಲ್ಲ ಅಲ್ಲಿ, EV ಒಳಗೆ ಆಗೋದಿಲ್ಲ. ಏನು EV ಒಳಗೆ ಇನ್ಎಫಿಷಿಯಂಟ್ ಬಳಸಿದ್ರೆ ಹೆಂಗಾಗುತ್ತೆ ಸರ್? ಸೋಲಾರ್ ಇಂದ ಡೈರೆಕ್ಟ್ ಆಗಿ ಆದ್ರೂ ರನ್ ಆಗ್ತಾ ಇದೆ, ಅಲ್ಲಿ ಬ್ಯಾಟ್ರಿ ಲೋಡ್ ಮಾಡಿ ಸ್ಟಾಕ್ ಇಟ್ಕೊಂಡು ಹೋಗ್ತಾ ಇರೋದು. ಕರೆಕ್ಟ್. ಈ ಹೋಗೋತಕ ಬರ್ತದೆ, ವಾಪಸ್ ಬರ ಕರೆಂಟ್ ಇಲ್ಲ. ಇನ್ನೊಂದು ವರ್ಷದಲ್ಲಿ ಇಂಡಿಯಾದಲ್ಲೇ ಅತಿ ದೊಡ್ಡ BLDC ಮೋಟರ್ನ ಪ್ರೊಡಕ್ಷನ್ ಮಾಡುವಂತ ಯೂನಿಟ್ ಶಕ್ತಿ ಪಂಪ್ಸ್ ಸ್ಟಾರ್ಟ್ ಆಗ್ತಾ ಇದೆ, ಓಪನ್ ಆಗ್ತಾ ಇದೆ ಆಲ್ರೆಡಿ. ಒಟ್ಟಾರೆ ಈಗ ಶಕ್ತಿದು ಆಯ್ತು, ಜೊತೆಗೆ BLDC ಮೋಟ್ರು ಮುಂದೊಂದಿನ ಫುಲ್ ಅದು ಎಲ್ಲ ಅದನ್ನು ಜಗತ್ತನ್ನು. ಹೌದು, ಈ ಎಲ್ಲಿಂದ ಶುರು ಆಯ್ತು ಅಂದ್ರೆ ನಾವು ಟ್ರೈನ್ಗಳಲ್ಲಿ ಫ್ಯಾನ್ಗಳು ಏನಿತ್ತಲ್ಲ ಅಲ್ಲಿಂದ ಈ BLDC ಸ್ಟಾರ್ಟ್ ಆಗಿದ್ದು. ಇನಿಷಿಯಲ್ ಟೈಮಲ್ಲಿ ಅದರಲ್ಲಿ ಹೋಗ್ಬೇಕಾದ್ರೆ ಎಫಿಷಿಯನ್ಸಿ ಜಾಸ್ತಿ ಇರಬೇಕು ಅಂತ ಅದರಲ್ಲೆಲ್ಲ ಹಾಕೊಂಡಿದ್ವಿ, ಅಲ್ಲಿ ನೋಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಫ್ಯಾನ್ಗಳು. ಹಾ ಸರ್. ಈಗ ಇವನ್ ಕರೆಂಟ್ ಕನೆಕ್ಟ್ ಆದಾಗೂ ಅವ್ರಿಗೆ ಹೆಚ್ಚಾಗಿ ಕರೆಂಟ್ ಡ್ರಾ ಮಾಡಬಹುದು. ಹೌದು ಹೌದು, ಅಲ್ಲಿ ಎಫಿಷಿಯನ್ಸಿ ಆ ಮೋಟರ್ನ ಎಫಿಷಿಯನ್ಸಿ ಜಾಸ್ತಿ ಇದೆ. ಕೃಷಿನಲ್ಲೂ ಬರುತ್ತೆ. ಯಾವತ್ತು ಅಂದ್ರೆ ಎಲ್ಲ ಪಂಪ್ ಸೆಟ್ಗೆ ಮೀಟರ್ ಹಚ್ಚಿ 8 ರೂಪಾಯಿ ಅಂತ ವಸೂಲಿ ಮಾಡಬೇಕು, ಆವತ್ತು ಬರ್ತದೆ. ಆ ಕಾಲಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಇವರು ಬಾಯ್ಬಿಟ್ಟು ಹೇಳಕ್ಕಾಗಲ್ಲ. ಇಲ್ಲ ಸರ್, ಖಂಡಿತ ಕಾಯ್ತಾ ಇಲ್ಲ. ನಾನಂತೂ ಕಾಯ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ
ಇದು ಎಫಿಷಿಯನ್ಸಿ ಬರೋದು ಹೋದರೆ ಎಲ್ಲೂ ಹಂಗಾಗಿ ನಮ್ಗೆ ಗುಣಮಟ್ಟ ಇಲ್ಲ ಸರ್. ಬೆಗ್ಗರ್ ಇಸ್ ನಾಟ್ ಎ ಚೂಸರ್. ಏನಾಗಿದೆ ಈಗ ನಾವು ಪುಕ್ಕಟೆ ಕರೆಂಟ್ ತಗೊಂಡು ಕೊಟ್ಟಿದ್ದನ್ನು ಇಸ್ಕೊತಾ ಇದ್ದೀವಿ, ಅದರಿಂದ ನಮ್ಮ ಬೆಳೆ ಹಾಳಾಗ್ತಾ ಇದೆ. ನಾಳೆ ಸರಿ ಏನು ಗೊತ್ತಾ, ಬೆಳೆ ನಮ್ಮ ಎಫಿಷಿಯನ್ಸಿ ಹಾಳಾಗ್ತಾ ಇದೆ. ಇಲ್ಲಿ 10,000 ಸರ್, ಇಲ್ಲಿ ನಮಗೆ ರೈತರನ್ನ ಎಜುಕೇಟ್ ಮಾಡಿದ್ರೆ ಎಷ್ಟೋ ನೀರು ಉಳಿದೋಗುತ್ತೆ ಸರ್. ಯಾವ ಬೆಳೆಗೆ ನಾವು ಎಷ್ಟು ನೀರು ಕೊಡ್ತಾ ಇದೀವಿ, ಅದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ, ಯಾಕೆ ಹೆಚ್ಚಿಗೆ ನೀರು ಕೊಡ್ತಾ ಇದೀವಿ, ಅದರಿಂದ ನಮ್ಮ ಬೆಳೆ ಲಾಸ್ ಆಯ್ತೋ ಎಲ್ಲ ಸಾಯಿಲ್ ಲಾಸ್, ಕ್ವಾಲಿಟಿ ಕಳ್ಕೊಳ್ತಾ, ಆ ಎಜುಕೇಟ್ ಆಗ್ತಾ ಇಲ್ಲ. ಕರೆಕ್ಟ್. ನನಗೆ ಪಂಪ್ ಆನ್ ಮಾಡಿದ ತಕ್ಷಣ ಬೆಳಗ್ಗೆಯಿಂದ ಸಂಜೆವರೆಗೂ ಅದು 3 ಗಂಟೆ ಪವರ್ ಕೊಟ್ಟರು ಅಷ್ಟೇ, 6 ಗಂಟೆ ಪವರ್. ಈಗ ರಾತ್ರಿ ಕರೆಂಟ್ ಕೊಟ್ರು ಸರ್ ಏನಂದ್ರೆ, ಈಗ ಆಟೋ ಸ್ಟಾರ್ಟರ್ ಹಾಕಿ ಇವ ಬಂದು ಮಲಗ್ತಾನೆ. ತಪ್ಪು ಅಂತ ನಾನು ಹೇಳೋದಿಲ್ಲ, ಬಟ್ ಅಲ್ಲಿ ನೀರು ವೇಸ್ಟ್ ಆಗೋದು, ಬೆಳೆ ಹಾಳಾಗೋದು. ರಾತ್ರಿ ನೀರು ಬಿಟ್ರೆ ಬೆಳೆ ಅದಕ್ಕೆ ನೆಗೆಟಿವ್ ಆಗುತ್ತೆ. ಹೌದು. ಆಮೇಲೆ ಆ ಪೋಷಕಾಂಶ ತೊಳ್ಕೊಂಡು ಹೋಗ್ತದೆ. ಒಂದು ಹಿಂಗ್ ತೊಳ್ಕೊಂಡು ಹೋಗ್ತದೆ, ಇಲ್ಲ ಆಳಕ್ಕೆ ಇಳಿದು ಹೋಗ್ತದೆ. ಕಪ್ಪು ಮಣ್ಣಲ್ಲಿ ಸವಳ ಮಣ್ಣು. ಈ ಸೋಲಾರ್ ಇಂದ ಆಗಿರುವಂತ ಫಸ್ಟ್ನೇ ಪ್ರಯೋಜನ ಅದು. ನಮ್ಮ ಕಣ್ಣೆದುರುಗಡೆ ಅವರ ಇರಿಗೇಷನ್ ಮುಗಿದೋಗುತ್ತೆ. ಆದರೆ ಫಸ್ಟ್ ಸಮಸ್ಯೆನೂ ನಾನೇ ಹೇಳ್ತೀನಿ. ಈಗೇನಾಗಿದೆ ಕೇಳಿದರೆ, KEBನವರು 3 ತಾಸಿನ ಮೇಲೆ ಕರೆಂಟ್ ಕೊಡೋದಿಲ್ಲ. ನೀವು ಬೇಕಂದ್ರೂ ಹೊಡಿಯೋಕ್ಕಾಗ್ತಿರ್ಲಿಲ್ಲ. ಈಗ ನಿಮ್ಮದು ಬೆಳಗ್ಗಿನ ಸಂಜೆವರೆಗೆ ಓಡ್ತಾ ಇರ್ತದೆ. ಅಲ್ಲಿ 3 ತಾಸು KEBನವರು ಆಟೋಮೆಟಿಕ್ ಆಗಿ ಬೈ ಡಿಫಾಲ್ಟ್ ಕಟ್ ಮಾಡಿದ್ರು. ನಾವು ಅದಕ್ಕಿಂತ ಹೆಚ್ಚಿಗೆ ನೀರು ಬಿಡೋಕ್ಕೆ ಆಗ್ತಿರ್ಲಿಲ್ಲ. ಅದು ಸಮಸ್ಯೆ ಅಂದ್ರೂ ಅನುಕೂಲ. ಸೋಲಾರ್ ಬಂದಮೇಲೆ ಏನು ಕೇಳಿ, ಬೆಳಗ್ಗೆನ ಸಂಜೆ ಸರ್, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಎಲೆಕ್ಟ್ರಿಸಿಟಿನಲ್ಲಿ ಏನು ಮಾಡಿದ್ರು, ಒಂದು ಪಂಪ್ಗೆ ಇತ್ತು, ಬೋರ್ವೆಲ್ ಇದೆ, ಒಂದು ಬೋರ್ವೆಲ್ ಇದ್ದಾಗ 7 ಗಂಟೆ 8 ಗಂಟೆ ಪವರ್ ಕೊಡ್ತಾ ಇದ್ರು. ಯಾವಾಗ ಅದನ್ನ 5 ಗಂಟೆಗೆ ಮಾಡಿದ್ರು, ಇವರು 2 ಬೋರ್ವೆಲ್ ಮಾಡ್ಕೊಂಡ್ರು ರೈತರು. ಅಲ್ಲ, ಅದು ನೀರಿಲ್ಲದೆ ಈಗ 3 ಗಂಟೆಗೆ ಬಂದಿದೆ ಅಂದ್ರೆ 4 ಮಾಡ್ಕೊಂಡಿದ್ದಾರೆ. ಅದು ಅಲ್ಲ, ಎಲ್ಲ ಸರಿ. ಇಲ್ಲಿ ಸೋಲಾರ್ ಅಲ್ಲಿ 4 ಸೋಲರೈಸ್ ಮಾಡಿಸ್ತಾ ಇಲ್ಲ, 1 ಪಂಪ್ ಸೋಲರೈಸ್ ಮಾಡ್ಕೊಂಡಿದ್ದಾರೆ. ಅವರು 4 ಬೋರ್ವೆಲ್ ಇಂದ 5 ಎಕರೆ ಮೇಂಟೈನ್ ಮಾಡ್ತಿದ್ರೆ, ಇಲ್ಲಿ ಒಂದೇ ಬೋರ್ವೆಲ್ ಇಂದ 5 ಎಕರೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಂಗ್ ಮಾಡಿದ್ರು ಓಕೆ, ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದ್ರ ಕಾಸ್ಟ್ ಅದಕ್ಕೆ ಸಂಬಂಧ. ಎಲ್ಲಾ ವ್ಯವಸ್ಥೆನೂ ಸದ್ಬಳಕೆ ದುರ್ಬಳಕೆ ಮಾಡಬಹುದು. ಜನರನ್ನ ಎಜುಕೇಟ್ ಮಾಡಬೇಕು, ಎಜುಕೇಟ್ ಮಾಡಿ ಒಂದು. ಆಮೇಲೆ ಇದರಲ್ಲಿ ಏನು ಕೇಳಿದ್ರೆ, ಎಲ್ಲೋ 2 ದಂಡೋಪಾಯನೂ ಇರಬೇಕು. ಎಜುಕೇಟ್ ಮಾಡಬೇಕು. ಸರಿಯಾದ ಎಜುಕೇಟ್ ಆಗೋದಿಲ್ಲ ಅಂದರೆ ಬಾಲ ಕಟ್ ಮಾಡಬೇಕು. ಎಲೆಕ್ಟ್ರಿಸಿಟಿ ಫ್ರೀ ಕೊಡೋದನ್ನು ಕಟ್ ಮಾಡಿದ್ರೆ ಇವೆಲ್ಲ ಎಜುಕೇಟ್ ಆಗ್ತಾರೆ. ಯಾವತ್ತೂ ನಮ್ಮ ಕಿಸೆಗೆ ಬಂದಾಗ, ಕುತ್ತಿಗೆಗೆ ಬಂದಾಗ ಅಷ್ಟೇ ನಾವು ವಿಚಾರ ಮಾಡ್ತೀವಿ. ಬಟ್ ಅದು ಸುಲಭ ಇಲ್ಲ, ಅಥವಾ ನಿಮ್ಮ ಕೈಯಲ್ಲಿಲ್ಲ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್.
ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಪಂಪ್ಗಳಲ್ಲಿ ಏನು ಮಾಡೆಲ್ಗಳಿದೆ ಅಥವಾ ಏನು ವಿಶೇಷಗಳಂತ ಏನು ಹೇಳ್ತೀರಿ? ಈ ಪಂಪಲ್ಲಿ ನಾರ್ಮಲಿ ಏನಾಗುತ್ತೆ ಸರ್ ಅಂದರೆ ರೈತರ ಅಪ್ಲಿಕೇಶನ್ ಬೇರೆ ಬೇರೆ ಇದೆ. ಬೋರ್ವೆಲ್ ಎಲ್ಲ ಹಾಕಿದ್ರೆ ನಾವು ಈ ಮಲ್ಟಿಸ್ಟೇಜ್ ಇರೋಂಥ ವರ್ಟಿಕಲ್ ಮಲ್ಟಿಸ್ಟೇಜ್ ಮೋಟರ್ಗಳನ್ನು ಹಾಕ್ತೀವಿ. ಉದ್ದ ಇರೋವಂಥದ್ದು, ಜಾಸ್ತಿ ಹೈಯೆಸ್ಟ್ ಸ್ಟೇಜ್ ಇರೋವಂಥದ್ದು, ಮತ್ತೆ ಡಿಸ್ಚಾರ್ಜ್ ಕೂಡ ಸಬ್ಮರ್ಸಿಬಲ್ ಇರುತ್ತೆ. ಓಪನ್ ವೆಲ್ ಸಬ್ಮರ್ಸಿಬಲ್ ಅಂದರೆ ಹಾರಿಜಾಂಟಲ್ ಆಗಿರುತ್ತೆ, ಅದು ಅಡ್ಡ ಮಲಗಿರುತ್ತೆ, ಅದರ ಹೆಡ್ ರೇಂಜ್ ಕಡಿಮೆ ಇರುತ್ತೆ, ಸ್ವಲ್ಪ ಡಿಸ್ಚಾರ್ಜ್ ಜಾಸ್ತಿ ಬರುತ್ತೆ. ಇನ್ನು ಮೋನೋ ಬ್ಲಾಕ್ ಪಂಪ್ಸ್ಗಳು ಬರುತ್ತೆ, ಅದನ್ನು ನಾವು ಸರ್ಫೇಸ್ ಮೌಂಟೆಡ್ ಅಂತ ಹೇಳ್ತೀವಿ. ಏರಿ ಮೇಲ್ಗಡೆ ಅಥವಾ ನಾವು ಕೆಳಗಡೆ ಮೇಲ್ಗಡೆ ಕೂರಿಸುವಂಥದ್ದು. ಬೇರೆ ಬೇರೆ ಮಾಡೆಲ್ ಅಂದರೆ ಯಾವ ಸೈಟ್ಗೆ ಯಾವ ಮಾಡೆಲ್ ಸೂಟ್ ಆಗುತ್ತೆ, ಯಾವ ಉದ್ದೇಶಕ್ಕೆ ಅವರ ಹೆಡ್ ಏನಿದೆ, ಡಿಸ್ಚಾರ್ಜ್ ಏನಿದೆ ಎಲ್ಲ ಬಂದು ಮತ್ತೆ ಅವ್ರ ಕೊನೆ ಎಂಡ್ ಅವ್ರು ಏನು ದಿನ ಬಳಸ್ತಾ ಇದ್ದಾರೆ ಅದು ಯಾರು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಸೋಲಾರ್ ಪಂಪ್ ಸೆಟ್ ಅವ್ರಿಗೆ ಅರ್ಥ ಆಗಬೇಕು. ಆಗ ನಾವು ಆ ಮೋಟಾರ್ ಪಂಪ್ನ ಸೈಜ್ ಕೂಡ ಕಡಿಮೆ ಮಾಡ್ಬೋದು. ಎಷ್ಟೋ ಕಡೆ ಹೌದು, ಈಗ ಏನಾಗುತ್ತೆ ನೋಡಿ, ಜಾಸ್ತಿ ಬಳಸ್ತಾ ಇದ್ದಾರೆ, ಇಲ್ಲಿ ನಂಬರ್ ಆಫ್ ಅವರ್ಸ್ ಜಾಸ್ತಿ ಸಿಗ್ತಾ ಇದೆ ಅಂದಾಗ ನಾವು ಜಾಸ್ತಿ HP ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನಾಗಿದೆ, ಒಂದು 5 HP ಪಂಪು ಅಥವಾ 7.5 HP ಪಂಪ್ಗೋ ಅಥವಾ 10 HP ಪಂಪ್ಗೋ ಡಿಫ್ರೆನ್ಸ್ ಎಲೆಕ್ಟ್ರಿಕ್ ಪಂಪ್ ತಂದಾಗ ಅವ್ರಿಗೆ ಮೋಟ್ರು ಪಂಪು ಸ್ಟಾರ್ಟರ್ ಅಲ್ಲಿ 5,000-10,000 ಡಿಫ್ರೆನ್ಸ್ ಆಗಿದೆ. ನಾವು ಸೋಲಾರ್ ಅಲ್ಲಿ ಅದನ್ನ 5 HP ಇರೋದನ್ನ 10 HP ಗೆ ಇಲ್ಲ 10 HP ಅವ್ರು ಹಾಕೊಂಡಿದ್ದೇನೆ ನನಗೆ 10 HP ನೇ ಬೇಕು ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗ್ಬಿಡುತ್ತೆ ಪ್ರೈಸ್. ಅಂದ್ರೆ ಲಕ್ಷಾಂತರ ರೂಪಾಯಿ ವೇರಿ ಆಗ್ಬಿಡುತ್ತೆ. ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಪವರ್ ಜನರೇಟ್ ಮಾಡೋದಕ್ಕೆ ಪ್ಯಾನಲ್ ಸ್ಟ್ರಕ್ಚರ್ ಎಲ್ಲ ಹಾಕ್ಬೇಕಿದೆ. ಸೊ ಎಷ್ಟು ಅವ್ರಿಗೆ ಲೆಕ್ಕಾಚಾರ ಮಾಡಿ ಮಿನಿಮೈಸ್ ಮಾಡಬೇಕು ಆ ಸೋಲಾರ್ ಪಂಪ್ನ, ಅವ್ರಿಗೆ ಎಷ್ಟಕ್ಕೆ ರಿಕ್ವೈರ್ಡ್ ಇದೆ, ಪ್ಲಸ್ ಏನು ಅಲ್ಲಿ ಡಿವೇಶನ್ ಆಗ್ಬೋದು ಆಚೆ ಈಚೆಗೆ. ಇದರಲ್ಲೂ HP ಅದೆಲ್ಲ ನೀವು ಲೆಕ್ಕ ಮಾಡಲೇಬೇಕಲ್ವ ಸರ್? ಸ್ಟೇಜ್ ಇದೆಲ್ಲ ಹೌದು ಮಾಡಬೇಕು. ಸೊ ಅದರಲ್ಲಿ ನೀವು ಬೆಸ್ಟ್ ಪಾಸಿಬಲ್ ಕಾಂಬಿನೇಷನ್ ಆಯ್ಕೆ ಮಾಡಿದ್ರೆ ಅವ್ರಿಗೆ ದುಡ್ಡು ಉಳಿಯುತ್ತೆ, ಮತ್ತೆ ಅವ್ರ ಕೆಲಸ ಅವ್ರ ಟೈಮಲ್ಲಿ ಮುಗಿಯುತ್ತೆ. ಸಬ್ಸಿಡಿ ಸ್ಕೀಮ್ ಬಿಟ್ರೆ ಈಗ ನೀವು ಎಲೆಕ್ಟ್ರಿಸಿಟಿಯನ್ನ ಕನೆಕ್ಷನ್ ತಗೊಳ್ಳೋದು ಅದೇನು ಇದಲ್ಲ, ಕುಸುಮ್ನ ಹೊರತಾಗಿ ಹೈಬ್ರಿಡ್ ತಗೊಳೋದ್ರಲ್ಲಿ ಏನು ಇದಿಲ್ಲ, ಕಾಯ್ದೆಬದ್ಧವಾಗಿ ಏನು ಇಶ್ಯೂ ಇಲ್ಲ, ಟೆಕ್ನಿಕಲಿ ಕೂಡ ಏನು ಇಶ್ಯೂ ಇಲ್ಲ. ಬಟ್ ಏನಿದ್ರೆ ಪವರ್ ಕನೆಕ್ಷನ್ ಈ ಕಡೆ ನಾವು ಪ್ಯಾರಲಲ್ ತಗೋಬೇಕು ಅಥವಾ ಈಗಾಗಲೇ ಇರಬೇಕು. ಈಗ ಕುಸುಮ್ ಮಾತ್ರ ತುಂಬಾ ಜನಕ್ಕೆ ಹೊಸದಾಗಿ ಬೋರ್ವೆಲ್ ಹಾಕಿ ನಾನು ಟ್ರಾನ್ಸ್ಫಾರ್ಮರ್ ಹೊಸದಾಗಿ ತಗೋಬೇಕು ಅಂದ್ರೆ ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಆಲ್ಮೋಸ್ಟ್ ಅಷ್ಟು ದುಡ್ಡಲ್ಲಿ ಅವ್ರಿಗೆ ಸೋಲಾರ್ ಸಿಸ್ಟಮೇ ಸಿಕ್ಕೋಗುತ್ತೆ. ಮತ್ತೆ ತುಂಬಾ ಜನ ಹೊಸದಾಗಿ ಬೋರ್ವೆಲ್ ಹಾಕ್ಸ್ಕೊಂಡವ್ರಿಗೂ ನಾನು ಅದನ್ನೇ ಹೇಳ್ತೀನಿ, 90% ರೈತರು ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಪವರ್ ಸಪ್ಲೈ ಎಲ್ಲ ಇರೋಂಥವ್ರು ಸೋಲರೈಸ್ ಆಗ್ತಾ ಇದ್ದಾರೆ. ಮತ್ತೆ ಯಾಕೆ ನೀವು ಅಲ್ಲಿ ಹೋಗಿ ಟ್ರಾನ್ಸ್ಫಾರ್ಮರ್ ಹಾಕ್ಕೊಂಡು ಇನ್ನೊಂದು ಮಾಡಿ ಆ ಡೇ ಟೈಮಲ್ಲಿ ಪವರ್ ಸಿಗಲಿಲ್ಲ ಇನ್ನೊಂದು ಎಲ್ಲ ಯಾಕೆ ಪೇಚಾಡೋಂಥ ಅವಶ್ಯಕತೆನೇ ಇಲ್ಲ. ನೀವು ನೇರವಾಗಿ ಸೋಲಾರ್ ಪಂಪ್ ಸೆಟ್ಗೆ ಹೋಗ್ಬೋದು. ಬೆಟ್ರು ಸರ್. ಈಗ ಸುಮ್ಮನೆ ಒಂದು ರಫ್ ಪ್ರಶ್ನೆ ಕೇಳ್ತೀನಿ, ಮೇಲ್ನೋಟದ್ದು ಅಥವಾ ಬೋಲ್ಡ್ ಪ್ರಶ್ನೆ ಏನಂದರೆ 5 HP ಮಿನಿಮಮ್, ಅದಕ್ಕಿಂತ 1 HP 2 HP ಆಮೇಲೆ ನೋಡ್ಕೊಳ್ಳೋಣ. 5 HP 7.5 HP 10 HP ನಾನು ಹೊಸದು ಒಂದು ಯೂನಿಟ್ ತರ್ತೀನಿ, ನಂಗೆ ಸಬ್ಸಿಡಿ ಸವಾಸ ಬೇಡ ಅಂತಾದರೆ 5 HP ಗೆ ಓವರಾಲ್ ಅವರೇಜ್ ಎಷ್ಟು ಖರ್ಚಾಗುತ್ತೆ? 3.5 ಲಕ್ಷದಷ್ಟು. 3.5 ಲಕ್ಷ 5 HP ಗೆ. ಅದು ಅಗೇನ್ ವ್ಯತ್ಯಾಸ ಇದೆ. ಇಲ್ಲಿ ಡೆಪ್ತು ಹೆಡ್ ಗಿಡದ ಮೇಲೆ ನಿಮಗೆ ಸ್ವಲ್ಪ ವ್ಯತ್ಯಾಸ ಸಣ್ಣ ಪ್ರಮಾಣದಲ್ಲಿ ಆಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಇದರಲ್ಲಿ ನಿಮಗೆ ಸೋಲಾರ್ ಪ್ಯಾನಲ್ಗಳು, ಅದನ್ನು ಮೌಂಟ್ ಮಾಡುವಂಥ ಸ್ಟ್ರಕ್ಚರು, ಮೋಟರು, ಪಂಪು, ಕಂಟ್ರೋಲರು ಎಲ್ಲದೂ ಬಂತು. ಈ ಪ್ರೊಟೆಕ್ಷನ್ ಯೂನಿಟ್ಸು ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಅವರು ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಇರಲಿ ಅಲ್ಲಿವರೆಗೆ ಕಳಿಸೋಂಥದ್ದು. ಮತ್ತೆ ನಮ್ಮ ಹುಡುಗ ಜೊತೆಗೆ ಒಬ್ಬ ಹೋಗಿ ಇನ್ಸ್ಟಾಲ್ ಮಾಡ್ಕೊಡೋದು, ವಾರಂಟಿ, ಇನ್ಶೂರೆನ್ಸ್ ಎಲ್ಲ. ಇದು ಸರ್ ಒಂದು ಮೇಲ್ನೋಟಕ್ಕೆ ಎಷ್ಟು ಡೆಪ್ತ್ ಬೋರ್ವೆಲ್ಗೆ ಹೇಳ್ಬೋದು ಸರ್? ಪ್ರೆಸೆಂಟ್ ಟೋಟಲ್ ಹೆಡ್ ನಾನು 800-850 ಅಡಿವರೆಗೂ ಹಾಕೊಟ್ಟಿದ್ದೀನಿ. 5 HP ನೀವು ಹೇಳಿರೋದು ಇದು 3.5 ಲಕ್ಷ ರೂಪಾಯಿ ಪಂಪ್ ಸೆಟ್ 800 ಅಡಿವರೆಗೆ ಮಾಡುತ್ತೆ. ಅದ್ರ ಒಂದು 100 ಮೀಟರ್ ಕ್ರಾಸ್ ಆದ್ರೆ ಬೇಡ, ನಾವು 500 ಅಂತ ಇಟ್ಕೊಳ್ಬೇಕು. ಯಾಕಂದ್ರೆ ಏನಂದ್ರೆ ಇಲ್ಲಿ ಡೆಪ್ತ್ ಹೆಚ್ಚಾದಂಗೆ ಮತ್ತೆ ಔಟ್ಪುಟ್ ಡಿಸ್ಚಾರ್ಜ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಸೊ ಒಂದು 500 ಅಡಿ. ಅದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಒಂದು 5 HP ಪಂಪ್ ಸೆಟ್ ಅನ್ನು ನಾವು ಓಪನ್ ವೆಲ್ ಎಲ್ಲ ಹಾಕಿದೀವಿ ಅಂದ್ರೆ ಗಂಟೆಗೆ 35-40 ಸಾವಿರ ಲೀಟರ್ ನೀರು ಬರುತ್ತೆ.
ಅದೇ ಪಂಪ್ನ ನಾವು ಒಂದು 300 ಅಡಿನಲ್ಲಿ ಹಾಕಿದ್ವಿ ಅಂದರೆ 10,000 ರಿಂದ 12,000 ಲೀಟರ್ ನೀರು ಬರುತ್ತೆ. ಸ್ವಾಭಾವಿಕ ಅದಕ್ಕೆ ಅದನ್ನ 600 ಅಡಿನಲ್ಲಿ ಹಾಕಿದ್ರೆ ಗಂಟೆಗೆ 5,000 ರಿಂದ 6,000 ಲೀಟರ್ ನೀರು ಬರುತ್ತೆ. ಅದನ್ನ 800 ಅಡಿಗೆ ಹಾಕಿದ್ರೆ ಗಂಟೆಗೆ 3,000 ಲೀಟರ್ ನೀರು ಬರುತ್ತೆ. ಆದರೆ ಅವ್ರ ರಿಕ್ವೈರ್ಮೆಂಟ್ ಎಷ್ಟಿದೆ ನೀರು ಅಷ್ಟಕ್ಕೆ ಸಾಕು. ಯಾರೋ ಈಗ 5 HP ಅದನ್ನ ನಾವೇ ಡಿಸೈಡ್ ಮಾಡೋ ಬದಲಿಗೆ ನಿಮ್ಮಂತವ್ರ ಹತ್ರ ನನಗೆ ಇಷ್ಟು ಬೇಕು, ಇಷ್ಟು ಆಳ ಇದೆ, ಇಷ್ಟಿದೆ, ಅದಕ್ಕೆ ಏನು ನೀವೇ ಸಜೆಷನ್ ಮಾಡಿ ಹೇಳೋದು ಸರಿಯಾದ ಕ್ರಮ. ಸೊ ಒಂದು 5 HP 3.5 ಲಕ್ಷಕ್ಕಾಗತ್ತೆ, ಪ್ಲಸ್ ಆರ್ ಮೈನಸ್. ಆಮೇಲೆ ನೆಕ್ಸ್ಟ್ 10 HP 7.5 HP ಒಂದು 4,60,000 ಆಗುತ್ತೆ. 4,60,000. ಅದ್ಯಾಕೆ 5 ಲಕ್ಷ ರೌಂಡ್ ಮಾಡಲಿಲ್ಲ? ಅಷ್ಟು ಸಾಕಾಗತ್ತೆ. ಇಲ್ಲ ಇದು ಸಾಮಾನ್ಯ ಎಷ್ಟು ಡೆಪ್ತಿಗೆ ಅಂತ ಹೇಳ್ತೀರಿ? ಇದು ನಾವು ಇದು ಹೇಳಿದ್ವಿ ಟೋಟಲ್ ಹೆಡ್ ಒಂದು 500 ಅಡಿ ಬೋರ್ವೆಲ್ ಇದೆ ಅಂತ ಆದರೆ ಅಷ್ಟು ಸಾಕು. ಬಟ್ ಹಂಗೆ ಮಾತಾಡೋದು ತಪ್ಪು. ಅಲ್ಲಿ ವ್ಯಾಲ್ಯೂಮ್ ಎಷ್ಟು ಬೇಕು, ಅವ್ರ ಜಮೀನು ಎಷ್ಟಿದೆ, ಅವ್ರ ಡೈಲಿ ರಿಕ್ವೈರ್ಮೆಂಟ್ ನಮಗೆ ಅರ್ಥ ಆದ್ಮೇಲೆ ಮಾಡ್ಬೇಕು. ಅದ್ರ ಮೇಲೆ ಹೊರತು ಹೌದು ಸುಮ್ಮನೆ ನೀರು ಹೆಚ್ಚಿದೆ ಅಂತ ನಾವು ಜಾಸ್ತಿ ಹಾಕಕ್ಕೂ ಆಗಲ್ಲ. 4,60,000. ಇನ್ನು ಹೈಯರ್ ಎಂಡು 10 HP ಹೋದ್ರೆ ಹಳ್ಳದ ನೀರಿದೆ, ಬೇಕಾದಷ್ಟು ನೀರಿದೆ, ಜಮೀನು 100 ಎಕರೆ ಇದೆ, ಅದೊಂದು ಸುಮಾರು ಒಂದು 5.25 ಲಕ್ಷದಷ್ಟು ಆಗುತ್ತೆ. ಇದು ಭಾಳ ವೇರಿಯೇಷನ್ ಇಲ್ಲ. ಓಕೆ ಓಕೆ ಓಕೆ. ಕೆಲವೊಮ್ಮೆ ಸಣ್ಣದಕ್ಕೆ ಕಾಸ್ಟ್ಲಿ ಆಗ್ತದೆ. ಸಣ್ಣದಕ್ಕೆ ಕಾಸ್ಟ್ಲಿ ಯಾಕಾಗತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನು, ಇನ್ಸ್ಟಾಲೇಷನು, ಪಂಪ್ಗೂ ಕೂಡ ನಾನು ವೆಹಿಕಲ್ ಕಳಿಸ್ಲೇಬೇಕು. ಯಾವುದೋ ಹೌದು ಸರ್, ಹೌದು. ನಮ್ಮಲ್ಲಿ ಏನಾಗಿದೆ ಸರ್ ಅಂದ್ರೆ ಈ ಪ್ಯಾನಲ್ಗಳು ಇದೆಲ್ಲ ತುಂಬಾ ಕಾಂಪ್ಲಿಕೇಟೆಡ್. ನಾವು ರೆಗ್ಯುಲರ್ ಟ್ರಾನ್ಸ್ಪೋರ್ಟ್ ಅಲ್ಲೆಲ್ಲ ಕಳ್ಸಕ್ಕಾಗಲ್ಲ. ಅದಕ್ಕೊಂದು ಪ್ರೈವೇಟ್ ವೆಹಿಕಲ್ಲೇ ಅವ್ರ ಜಮೀನುವರೆಗೂ ಹೋಗಬೇಕು. ಮತ್ತೆ ಈಚ್ ಸೈಟ್ಗೂ ಬಿಫೋರ್ ಇನ್ಸ್ಟಾಲೇಷನ್ ನಮ್ಮವರು ಒಂದ್ಸಲಿ ಸೈಟ್ ವಿಸಿಟ್ಗೆ ಹೋಗ್ಲೇಬೇಕು, ನೋಡ್ಲೇಬೇಕು. ಫೌಂಡೇಶನ್ ಹಾಕಿ ಎಲ್ಲ ಕೊಟ್ಟು ಅಲ್ಲಿ ಫಸ್ಟ್ ಫಿಸಿಬಿಲಿಟಿ ಇಂಪಾರ್ಟೆಂಟ್ ನಮಗೆ. ಚೆನ್ನಾಗಿ ಬೆಳಕು ಬರ್ತಾ ಇದೆಯಾ, ಅವರು ಎಲ್ಲಿಗೆ ಹೋಗ್ತಾ ಇದೆ ನೀರು, ಎಷ್ಟು ಅಡಿ ಆಳಕ್ಕೆ ಇಳಿಸ್ತಾ ಇದ್ದಾರೆ. ಓವರ್ ದ ಫೋನ್ ಮಾತಾಡಿ ನಾವು ಯಾರಿಗೂ ಮೆಟಲ್ ಕಳಿಸಲ್ಲ. ನೀವು ಅದನ್ನ ನೋಡಿ ಅವಾಗ ನೀವು 2 ವಿಸಿಟ್ ಅಲ್ಲಿ ಮಿನಿಮಮ್. ಹೌದು ಹೌದು. ಆಮೇಲೆ ಇನ್ಸ್ಟಾಲೇಷನ್ ಆದ್ಮೇಲೆ ಅವತ್ತೇ ರನ್ ಮಾಡಿ ಅವ್ರಿಗೆ ಕಂಪ್ಲೀಟ್ ಅವರಿಂದ ಎಲ್ಲ ರಿಪೋರ್ಟ್ ತಗೊಂಡು ನಮ್ಮ ಹೆಡ್ ಆಫೀಸ್ಗೆ ರಿಪೋರ್ಟ್ ಕಳಿಸಿ ಎಸ್ ಓಕೆ ಅಂತ ಫಾರ್ಮರ್ ಜೊತೆಗೆ ಮಾತಾಡಿದ್ಮೇಲೆ ನಮ್ಮ ಇನ್ಸ್ಟಾಲರ್ ಅಲ್ಲಿಂದ ಹೊರಡೋದು. ಓಕೆ ಓಕೆ. ಅದಾದ್ಮೇಲೆ 5 ವರ್ಷ ವಿಸಿಟ್ ಆಗುತ್ತೆ. ಅದ್ರ ನಂತರದಲ್ಲಿ ಸರ್ವಿಸ್ ಇಶ್ಯೂಸ್ ಅಂತೂ ಇದ್ದೇ ಇರುತ್ತೆ. ವಾರಂಟೀಸ್ 5 ವರ್ಷದ ವಾರಂಟಿ. AMC ಅಂತ ಇರುತ್ತೆ ನಿಮ್ಮ ಕಡೆಯಿಂದ? ಆ ಥರ ಏನಿಲ್ಲ. ಅದೇ ಸರ್, ನಾವು 5 ಇಯರ್ಸ್ಗೆ ಈ ಪ್ಯಾಕೇಜ್ ಎಲ್ಲ ಸೇರ್ಕೊಂಡ್ಬಿಡ್ತೀವಿ. ರಿಕ್ವೈರ್ಮೆಂಟ್ ಅಲ್ಲ, 5 ವರ್ಷದಲ್ಲಿ ಏನೂ ಬರಲಿಲ್ಲ ಅಂದ್ರೆ ನೀವು ಹೋಗೋದೇನೇ ಇಲ್ಲ ಅಲ್ಲಿ. ಹೌದು, ಹೋಗೋದೇನು ಬೇಕಾಗಲ್ಲ. AMC ತರ 15 ಸೆಕೆಂಡ್ ಬಂದು ವರ್ಷಕೊಟ್ಟು ವ್ಯವಹಾರ ಇಲ್ಲ. ವಯಬಲ್ ಅಲ್ಲ, ರೈತರು ಮಾಡ್ಕೊತಾರೆ. ಈಸಿಯಾಗಿ ಮಾಡ್ಕೊಳ್ತಾರೆ. ಏನಾದರೂ ಮುಂದಿನ ದಿನಗಳಲ್ಲಿ ಎಲ್ರೂ ಸೋಲಾರ್ಗೆ ಹೋಗ್ಲೇಬೇಕು. ಭಾರತದಂತ ದೇಶದಲ್ಲಿ ಸೂರ್ಯ ಪುಕ್ಕಟೆ ಸಿಗ್ತಾನೆ, ದಿನಾನೂ ಬರ್ತಾನೆ, ಒಂದಿನ ರಜೆ ಹಾಕೋದಿಲ್ಲ. ಹೌದು ಸರ್. ಏನಾಗಿದೆ, ಈ ಎಲೆಕ್ಟ್ರಿಸಿಟಿನಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಮಿಷನ್ ಲಾಸಸ್ ಇದೆ. ಅದೇನೇ ದೊಡ್ಡ ಸಮಸ್ಯೆ ಆಗಿದೆ. 15% ನಮಗೆ ಬೇಕಾಗಷ್ಟು ನಾವು ಮನೇಲಿ ನೀರು ಕಾಯಿಸ್ಕೊಳ್ತೀವಿ, ಮನೆಗೆ ಬೇಕಾಗಷ್ಟು ಪವರ್ ಜನರೇಟ್ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಜಮೀನಿಗೆ, ನಮಗೆ ಇರಿಗೇಷನ್ಗೆ ಬೇಕಾಗಿರೋ ಅಷ್ಟು ಪವರ್ ಜನರೇಟ್ ಮಾಡ್ಕೊಳ್ಳೋದು ಏನು ಕಷ್ಟದ ವಿಷಯ ಅಲ್ಲ ಸರ್. ಎಲ್ಲಕ್ಕಿಂತ ನಾನು ಭಾರತದ ದೇಶ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಬೇಕಾದ್ರೆ ಸೂರ್ಯರಶ್ಮಿ ಇದೆ. ಇದೇ ಯುರೋಪಲ್ಲಿ ಇಲ್ಲ, ಸೂರ್ಯನೇ ಬರೋದಿಲ್ಲ 3 ತಿಂಗಳ. ಮತ್ತೆ ಮುಂಚೆ ಇನಿಷಿಯಲ್ ಸ್ಟೇಜ್ಗೆ ಇದ್ದಂತ ಪ್ರೈಸಿಂಗ್ಗಳಿಗೆ ಕೈಗೆಟ್ಕೋ ಬೆಲೆಯಲ್ಲಿ ಇರಲಿಲ್ಲ ರೈತರಿಗೆ. ಈಗ ಸಾಕಷ್ಟು ಕೈಗೆಟ್ಕೋ ಬೆಲೆಗೆ ಬಂದಿದೆ. ಈಗ ಇದೆ ಸರ್ 3.5 ಲಕ್ಷ ನೀವು ಹೇಳಿದ್ದು ಪಂಪ್. ಈಗೊಂದು 10 ವರ್ಷದಿಂದ ಎಷ್ಟಿತ್ತು? 6 ಲಕ್ಷ ಇತ್ತು ಸರ್. 6.5 ಲಕ್ಷ ಇತ್ತು. ಈಗ 50% ಬಂದಿದೆ ಆಲ್ಮೋಸ್ಟ್. ಮುಚ್ಚಿ ಇನ್ನು 4 ವರ್ಷಕ್ಕಾದ್ರೆ ಇನ್ನೂ ಕಡಿಮೆ ಆಗುತ್ತೆ. ಇಲ್ಲ, ಏನಾಗಿದೆ, ಎಫಿಷಿಯನ್ಸಿ ಹೆಚ್ಚಾಗುತ್ತೆ. ಹೌದು, ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಮುಂಬರುವ ದಿನದಲ್ಲಿ ಖಂಡಿತವಾಗಿ ಆಗುತ್ತೆ. ಈಗ ಅವೇರ್ನೆಸ್ ಬಂದಿದೆ. ಆಮೇಲೆ ಅವೇರ್ನೆಸ್ಗಿಂತ ಏನಾಗಿದೆ, ಹಾಕಿದ ಮೋಟರ್ಗಳಲ್ಲಿ ಚೆನ್ನಾಗಿ ಓಡ್ತಾ ಇದೆ, ಏನೂ ಸಮಸ್ಯೆ ಇಲ್ಲ. ಹೌದು, ಮೊದಲು ಹಾಕಿದ್ದು ಈಗ ಒಂದು 15-20 ವರ್ಷದಿಂದ ಬಂದಿದ್ದು, ಅವಾಗ ಅದಕ್ಕೆ ಸರಿಯಾಗಿ ಅಪ್ಪ ಅಮ್ಮ ಇರಲಿಲ್ಲ. ಹೌದು, ಎಲ್ಲಕ್ಕಿಂತ ನೀವು ಈಗ ಹೇಳಿದ್ಮೇಲೆ ನನಗೆ ಅರ್ಥ ಆಯ್ತು. VFD ಕೆಲಸ ತುಂಬಾ ಮಾಡಿದೆ. ಆವಾಗ VFD ಇರಲಿಲ್ಲ. ಡೈರೆಕ್ಟ್ ತರೋದು ಕೊಡೋದು ಅದು ಏನೋ ಆಗ್ತಿತ್ತು. ಡೈರೆಕ್ಟ್ ಕೊಡೋದು ಅಂದ್ರೆ ಅದಕ್ಕೆ DC ಮೋಟರ್ಗಳು ಮಾಡಿರ್ತಿತ್ತು, 100 ವೋಲ್ಟ್ಸ್ 80 ವೋಲ್ಟ್ಸ್ ಆ ತರದ್ದು. ಅದಕ್ಕೆ ಆಮೇಲೆ ಏನು ಕೇಳಿರೋದು ಎಲ್ಲೂ ರಿಪೇರಿ ಆಗ್ತಿರ್ಲಿಲ್ಲ. ಹೌದು. ಆಮೇಲೆ ಸಬ್ಮರ್ಸಿಬಲ್ ಇರಲಿಲ್ಲ. ನಾವು ನೋಡಿದಂತೆ ಓನ್ಲಿ ಸರ್ಫೇಸ್ ಇದಕ್ಕೆ ಮಾತ್ರ ಇತ್ತು ಅವಾಗ. ಹಾಗಾಗಿ ಒಂದು ಮಟ್ಟಕ್ಕೆ ಇಷ್ಟೆಲ್ಲ ದುಡ್ಡು ಕೊಟ್ಟು ಇದು ಬೇಕಿತ್ತು. 90% ಸಬ್ಸಿಡಿ ಕೊಟ್ಟಿದ್ರು ಅವಾಗ. ಬಟ್ ಅದು ಟೆಸ್ಟ್ ಒಂಥರ ಫೇಲ್ ಆಯಿತು. ಈಗ ಸಬ್ಸಿಡಿ ವಗೈರೆ ಎಲ್ಲಕ್ಕಿಂತ ಅವೇರ್ನೆಸ್ ಬರ್ತಾ ಇದೆ. ಜೊತೆಗೆ ಹಾಕಿದ ಮೋಟ್ರ್ಗಳೆಲ್ಲ ಓಡ್ತಾ ಇದೆ. ಒಬ್ಬನ ರೈತನ ಬಾಯಲ್ಲಿ ಚೆನ್ನಾಗಿದೆ ಅಂತ ಬಂದರೆ ಇನ್ನು 10 ಜನ ಧೈರ್ಯ ಮಾಡ್ತಾರೆ. ಮತ್ತು ಈಗ 3 ಲಕ್ಷ 4 ಲಕ್ಷ ಏನಂತ ದೊಡ್ಡದಲ್ಲ, ರೈತರ ಕೈಲಿ ದುಡ್ಡಿದೆ. ಸೊ ಹಾಗಾಗಿ ಅಫೋರ್ಡೆಬಲ್ ಆಗಿದೆ. ಹಾಗೆ ಮುಂದೊಂದು ದಿನ ಬಂದರೆ ಇನ್ನೂ ಈ ಸಬ್ಸಿಡಿ ವಿಷಯದಲ್ಲಿ ಹೇಳಿಕೊಟ್ರೆ, ನಾನು ಯಾರೋ ತುಂಬಾ ಮಾರ್ಜಿನಲ್ ಫಾರ್ಮರ್ಸು
ಅಂಥವ್ರು ನನ್ನ ಬೋರ್ವೆಲ್ಲೇ ಒಂದಿದೆ, ನನ್ನ ಜಮೀನು 1 ಎಕರೆ 2 ಎಕರೆ ಇದೆ, ನಾನು ಕಾಯ್ತೀನಿ ಅನ್ನೋಂಥವ್ರು ತೊಗೊಂಡ್ಲೇಬೇಕು. ನನಗೆ 4 ಬೋರ್ ಇದೆ, 8 ಬೋರ್ ಇದೆ, ನಂದು 20 ಎಕರೆ 30 ಎಕರೆ ಜಮೀನಿದೆ ಅಂತ ಇದ್ರೆ ಯಾವ ಗೌರ್ಮೆಂಟ್ ಇದ್ರು ಒಬ್ಬ ರೈತರಿಗೆ ಒಂದು ಪಂಪ್ಗೆ ಸಬ್ಸಿಡಿ ಕೊಡ್ಬೋದು. ಅದು ಮುಂಚೆ ಎಲ್ಲ ಇದ್ದಿದ್ದಕ್ಕಿಂತನೂ ಇವಾಗೆಲ್ಲ ವ್ಯವಸ್ಥೆನೂ ಕೂಡ ತುಂಬಾ ಟೈಟ್ ಆಗಿದೆ. ಎಲ್ಲ ಆಧಾರ್ ಕಾರ್ಡು ಇನ್ನೊಂದು ಎಲ್ಲದೂ ಲಿಂಕ್ ಅದೆಲ್ಲ ಆಗ್ತಾ ಇದೆ. ಸರ್ವೆ ನಂಬರು ಗೌರ್ಮೆಂಟ್ ಚಾನ್ಸ್ ಇಲ್ಲ ಈಗ. ಆಮೇಲೆ ಲೋನ್ ಸಿಗುತ್ತೆ, ನಮಗೆ ಎಲಿಜಿಬಿಲಿಟಿ ಇದ್ರೆ ಲೋನ್ ಇದಕ್ಕೆ ಇಲ್ಲ. ಬ್ಯಾಂಕ್ ಅಲ್ಲಿ ಏನು ಎಲ್ಲ ಬ್ಯಾಂಕ್ಸ್ ಅಲ್ಲೂ ಲೋನ್ ಕೊಡ್ತಾ ಇದಾರೆ. ಫಾರ್ಮರ್ಸ್ಗೆ ಲೋನ್ ಕೊಡೋದಕ್ಕೆ ಮುಂಚೆ ಬಹಳ ಕಷ್ಟ ಇತ್ತು. ಈಗ ಅವರ ಕ್ರೆಡಿಬಿಲಿಟಿ ಚೆನ್ನಾಗಿದೆ ಅಂತ ಸ್ಕೋರ್ ಈಗ ಇದೆಲ್ಲ ಸ್ಕೋರ್ ಬಂದಿದ್ದಾರೆ. ಹೌದು. ಸೊ ಹಾಗಾಗಿ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂದ್ರೆ ಏನು ಸಮಸ್ಯೆ ಇಲ್ಲ. ಇನ್ನು ಇದರಲ್ಲಿ ಏನೋ ವಯಾ ಮೆಥಡ್ ಇಲ್ಲ, ಅವಕಾಶ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ಮುಂಬರುವ ದಿನದಲ್ಲಿ ಸೋಲಾರು ಪೂರ್ತಿ ಎಲ್ಲ ಕಡೆ ಬಂದೇ ಬರುತ್ತೆ. ನಾವು ಹೇಳಿ ಬಿಡಿ, ಅದು ನೀಡ್ ಆಫ್ ದಿ ಆರ್ ಇವತ್ತಿನ ಅನಿವಾರ್ಯತೆ ಪರಿಸ್ಥಿತಿಗೆ ಅಂತ ಹೇಳ್ಕೊಂಡು ಬರಗಾಲ ಬಿದ್ದರೆ ಮತ್ತೆ ಹೆಚ್ಚಾಗ್ತದೆ. ಯಾಕೆಂದರೆ ಕರೆಂಟ್ ಈ ರೆಗ್ಯುಲರ್ ಕರೆಂಟು 4 ತಾಸು ಹೋಗಿ 5 ತಾಸು ಬರುತ್ತೆ. ಈಗ ಸದ್ಯಕ್ಕೆ ತ್ರೀ ಫೇಸ್ ಎಷ್ಟು ಕೊಡ್ತಾ ಇದ್ದಾರೆ KEBನವರು? ಸರ್ ಕೆಲವೊಂದು ಕಡೆ 5 ಗಂಟೆ ಕೊಡ್ತಾ ಇದ್ದಾರೆ, ಹಗಲೊತ್ತಲ್ಲಿ 2 ಗಂಟೆ, ರಾತ್ರಿ 3 ಗಂಟೆ. ಕೆಲವೊಂದು ಕಡೆ ಹಗಲೊತ್ತು 5 ಗಂಟೆ ಕೊಟ್ಟು ರಾತ್ರಿ 2 ಗಂಟೆ ಕೊಡ್ತಾ ಇದ್ದಾರೆ. ಅಂದ್ರೆ ಆ ತಾಲೂಕು ಅಥವಾ ಆ ಸ್ಟೇಷನ್ ಅಲ್ಲಿ ಇರುವಂತ ಪರಿಸ್ಥಿತಿ ಲೋಡ್ ಇದೆ ಅನ್ನೋದ್ರ ಮೇಲೆ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂಬರುವ ದಿನದಲ್ಲಿ ಅದೇನು ಬಹಳ ಇಂಪ್ರೂವ್ ಆಗಕ್ಕೆ ಚಾನ್ಸ್ ಇಲ್ಲ. ಸೂರ್ಯ ಯಾವತ್ತೂ ಬಂದೇ ಬರ್ತಾನೆ. ಮಳೆಗಾಲದಲ್ಲಿ ಬೇಡ, ನಮ್ಗೆ ನೀರಾವರಿ ಬೇಡ, ಬೇಕಿಲ್ಲ. ಸೋಲಾರ್ ಪಂಪ್ ಸೆಟ್ ಅಂದ್ರೆ ರೈತರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಂಥದ್ದು. ಯಾವ ಟೈಮಲ್ಲಿ ಅವ್ರಿಗೆ ನೀರಿನ ಅವಶ್ಯಕತೆ ಇಲ್ಲ ಆ ಟೈಮಲ್ಲಿ ಅದು ನಿದ್ದೆ ಮಾಡ್ತಾ ಇರುತ್ತೆ. ಯಾವ ಟೈಮಲ್ಲಿ ಇವ್ರಿಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿದೆ ಆ ಟೈಮಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಫುಲ್ ಬೇಸಿಗೆನಲ್ಲಿ ಮಧ್ಯಾಹ್ನ ಅದು ಜೋರಾಗಿ ನೀರು ಕೊಡ್ತದೆ, ಅವಾಗ ನೀರು ಹೆಚ್ಚಿಗೆ ಬೇಕು. ಅಲ್ಲ ಸರ್, ಈಗ ಏನಾಗುತ್ತೆ ನೋಡಿ, ರೈತನ ಭಾವನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದು ಸೋಲಾರ್ ಪಂಪ್ ಸೆಟ್. ಏನಕ್ಕೆ ಎಕ್ಸಿಸ್ಟಿಂಗ್ ಏನಕ್ಕೆ ಫೇಲ್ ಆಗ್ತದೆ ಸರ್, ಏನು ಮೋಟರ್ ಹಾಕಿದ್ರು ಸರ್, ಏನು ಓಡ್ತಾನೆ ಇಲ್ಲ ಅಂತ ಹೇಳಿದ್ರೆ ಪ್ರಶ್ನೆಗೆ ಉತ್ತರ ಸಿಕ್ತು. ಅದ್ರಲ್ಲೂ ಏನಾಗಿದೆ ಅಂದ್ರೆ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ ಅಲ್ಲೂ ಕೂಡ ಏನ್ ಮಾಡ್ತಾರೆ, 70 ಮೀಟರ್ ಹೆಡ್ ಪಂಪ್, 100 ಮೀಟರ್ ಹೆಡ್ ಪಂಪ್, 150 ಮೀಟರ್ ಹೆಡ್ ಪಂಪ್, ರ್ಯಾಂಡಮ್ ಆಗಿ 1000 ಪಂಪ್ದು ಆರ್ಡರ್ ಬರುತ್ತೆ. ಎಲ್ರಿಗೂ ಒಂದೇ ಮಾಡೆಲ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಅಲ್ಲಿ ಕೂಡ ತುಂಬಾ ಫೇಲ್ ಆಗಿರೋದಿಲ್ಲ. ಇದು ನಮಗೆ ಗೊತ್ತಿರೋದಿಲ್ಲ ಟೆಕ್ನಿಕಾಲಿಟಿ. ಆವಾಗ ನಾವು ಕಂಪನಿ ಸರಿ ಇಲ್ಲ ಅಂತ ಅನ್ಕೋತೀವಿ. ಈ ಟೆಂಡರ್ ಕಂಡೀಷನ್ಸ್ ಎಲ್ಲ ನಮಗೆ ಗೊತ್ತಿಲ್ಲ, ಅಥವಾ ಆ ಕಂಪನಿಯಲ್ಲಿ ಅಷ್ಟು ಮಾಡೆಲ್ಗಳಿರಲ್ಲ. ಅವ್ರು ಇದ್ರು ಆ ರಿಸ್ಕ್ ಕೈ ಹಾಕಲ್ಲ, ಕರೆದಿಲ್ಲ. ಅಲ್ಲಿ ಒಳಗಿನ ಇದೆ ಬೇರೆನೇ ಇರುತ್ತೆ. ಗೌರ್ಮೆಂಟ್ ಸಪ್ಲೈನಲ್ಲಿ ಏನೆಲ್ಲ ಆಗುತ್ತೆ ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಇವ್ರು ಹೇಳೋಕ್ಕಾಗೋದಿಲ್ಲ ಅಂದ್ರೂ ಒಟ್ಟಾರೆಯಾಗಿ ಇವನ್ ಅವೆಲ್ಲ ರಾಮಾಯಣ ಬೇಡ. ಟೆಕ್ನಾಲಜಿ ಪರ್ಫೆಕ್ಟ್ ಇದೆ, ನಮಗೆ ಅದ್ರ ಅಗತ್ಯ ಇದೆ. ಅದನ್ನ ಮಾಡಿಕೊಡೋಂಥ ಈ ಥರ ಕಂಪ್ನಿಗಳು ಜವಾಬ್ದಾರಿ ಇದ್ದಾರೆ. ಪಕ್ಕಾ ದುಡ್ಡು ಕೊಟ್ಟು ತೊಗೊಂಡ್ರೆ ಇವ್ರನ್ನ ನಾವು ಹಿಡಿದು ಕೇಳ್ಬೋದು. ನಾನು ಹಿಂಗೆ ಕೊಟ್ಟಿದ್ದೀನಿ, ನನಗಿಷ್ಟು ನೀವು ಹೇಳೋದ ಪ್ರಕಾರ ಬರಬೇಕು, ಹೇಳೋದನ್ನು ಕೇಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಇವತ್ತು ಮುಂದಿನ ದಿನದಲ್ಲಿ ಈ ಸ್ವಾಭಾವಿಕವಾಗಿ ಇದು ಪಾಪ್ಯುಲರ್ ಆಗುತ್ತೆ. ಸೋಲಾರ್ ಪಂಪ್ ಸೆಟ್ ಹೇಳೋದು, ಸೋಲಾರ್ ಒಟ್ಟಾರೆ ಟೆಕ್ನಾಲಜಿ, ಬರೀ ಪಂಪ್ ಸೆಟ್ ಅಂತಲ್ಲ ಅಂತ ಹೇಳ್ಕೊಂಡು ಇವತ್ತಿನ ಜ್ಞಾನಿ ವಿಜ್ಞಾನಿ ಕಂತನ್ನು ಇಲ್ಲಿಗೆ ಮುಗಿಸೋಣ. ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಶ್ರೀ ಪ್ರದೀಪ್ ಕುಮಾರ್ ಅವರಿಗೆ ಮತ್ತು ಅವರ ಕಂಪ್ನಿ ಕದಂಬ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಒಟ್ಟಾರೆ ಅವರ ತಾಂತ್ರಿಕ ಬಳಗಕ್ಕೆ ಇದು ಮಾಡಿ, ಮತ್ತು ಎಲ್ಲಕ್ಕಿಂತ ನಿಮಗೆ ಮುಂದಿನ ಸೀಸನ್ಗೆ ಇವರು ಸರಿಯಾದ ಸರ್ವಿಸ್ ಕೊಡಬೇಕು. ಬರೀ ಇದು ಕತೆ ಹೇಳಿ ಹೋಗೋ ವ್ಯವಹಾರ ಅಲ್ಲ, ಪಕ್ಕಾ ಸರ್ವಿಸ್ ಕೊಡ್ತಾರೆ ಅಂತ ವಿಶ್ವಾಸ ಇಲ್ಲ. 10 ವರ್ಷ ಮಾರ್ಕೆಟ್ ಅಲ್ಲಿ ಉಳಿಯೋಕೆ ಆಗ್ತಿರ್ಲಿಲ್ಲ. ಎಷ್ಟೋ ಜನ ಅದನ್ನ ನೋಡೋಣ. ನಾವು ಈಗ ಹೇಳಿದ್ದನ್ನ ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ ತಗೋತೀವಿ. ಆಮೇಲೆ ನೀವು ಅವ್ರನ್ನ ಒಂದು 10, 20, 50, 100 ಇನ್ಸ್ಟಾಲೇಷನ್ ಕೊಟ್ಟು ಆವಾಗ ನಾವು ನೆಕ್ಸ್ಟು ಇನ್ನು 3 ತಿಂಗಳ ಬಿಟ್ಟು ನೀವು ಹೇಳಿದ್ದನ್ನು ನಾವು ಕ್ರಾಸ್ ಚೆಕ್ ಮಾಡ್ಕೋತೀವಿ. ನಮ್ಮ ನೇರ ಪ್ರಸಾರಕ್ಕೆ ಬಂದಾಗ ನೀವು ಸೇರಿ ಇವ್ರನ್ನ ರುಬ್ಬುವ ಅಂತ ಹೇಳ್ಕೊಂಡು ಇವತ್ತಿನ ಜ್ಞಾನಿ ವಿಜ್ಞಾನಿ ಕಂತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.